ಕೂತ್ಕೊಳ್ಳೋದು ಹೋದ್ರೆ ಹಠ ಮಾಡ್ತಿದ್ಲು, ಬಾ ಹೋಗೋಣ, ಬರೋ ಟೈಮ್ ಆಯ್ತು ಅಂತೇಳಿ. ಈಗ 3 ತಿಂಗಳಿಂದ ಇಲ್ಲೇ ರಾಜೇಶ್ವರಿ ನಗರದಲ್ಲೇ ಇದ್ರು. ಈ ಮಾತು ಮಾಡ್ಲೇಬೇಕಂದದ್ದು. ಆಗ್ಲೇ ಹೇಳಿದ್ನಲ್ಲ, ಯಾವುದೋ ಪರ್ವನ ಮತ್ತೊಂದು ಕಾದಂಬರಿಗಳ ಬಗ್ಗೆ ಚೂರು ಚೂರು ಭಿನ್ನಾಭಿಪ್ರಾಯ ಇದ್ರೂ ಕೂಡ, ವಿಮರ್ಶೆಗಳಿದ್ರೂ ಕೂಡ, ಅವರು ಶ್ರೇಷ್ಠ ಕಾದಂಬರಿಕಾರರು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಜ್ಞಾನಪೀಠ ಪ್ರಶಸ್ತಿ ಬಂದವರನ್ನೆಲ್ಲ ನಮ್ಮ ಕನ್ನಡಕ್ಕೆ ಬಂದ ಜ್ಞಾನಪೀಠ ಪ್ರಶಸ್ತಿ ಬಂದ 8 ಜನರನ್ನ ಒಂದೇ ತಕ್ಕಡಿಯಲ್ಲಿ ಸಾಲಾಗಿ ಕೂರಿಸಿದ್ರೆ ಭೈರಪ್ಪನವ್ರು ಕೂತಿರೋ ತಟ್ಟ ಕೆಳಗೆ ಬರೋದಿಲ್ಲ. ಕಂಬಾರ ಕಾರ್ನಾಡ 1-2 ತಟ್ಟುಗಳ ಕೆಳಗೆ ಹೋಗ್ಬೋದು, ಆದರೆ ಕುವೆಂಪು, ಮಾಸ್ತಿ, ಶಿವರಾಮ್ ಕಾರಂತ ಇವರುಗಳ ಸರಿಸಮನಾಗಿ ನಿಲ್ಲುವಂಥವರು ಭೈರಪ್ಪ, ಅದರಲ್ಲಿ ಅನುಮಾನ ಇಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಕೀರ್ತಿಯನ್ನು ಪಡೆದವರು, ಸರಸ್ವತಿ ಸನ್ಮಾನ್ ಗೌರವವನ್ನು ಪಡೆದವರು. ಈ ಹಿನ್ನೆಲೆಯಲ್ಲಿ ನಮಗಿನ್ನೂ ಬರ್ಬೋದಾಗಿದ್ದ 2 ಜ್ಞಾನಪೀಠ ಬೇಜಾರು ಭೈರಪ್ಪನವ್ರು ಹೋದ್ದೇನು ಮತ್ತೆ ನೆನಪಿಗೆ ಬರ್ತದೆ. ಒಂದನೇದು ಡಿ.ವಿ. ಗುಂಡಪ್ಪನವರು, ಮಂಕುತಿಮ್ಮನ ಕಗ್ಗ. ಎರಡನೇದು ಎಸ್.ಎಲ್. ಭೈರಪ್ಪನವರು. ಮಾಸ್ತಿಯವರಿಗೆ ಜ್ಞಾನಪೀಠ ಕೊಡುವಾಗ ಅವರ ಒಂದು ಕಾದಂಬರಿ ಹೆಸರನ್ನ ನಾಮಕಾವಸ್ಥೆ ಕೊಟ್ಟದ್ದು ಹೊರತು, ಒಟ್ಟಾರೆ ಅವರಿಗೆ ಕೊಟ್ಟದ್ದು ಅವರೆಲ್ಲ ಒಟ್ಟು ಸಾಹಿತ್ಯದ ಒಟ್ಟಂದವನ್ನು ಗುರುತಿಸಿ. ಹಾಗೆ ಬೇಂದ್ರೆಗೂ ಕೂಡ, ಬೇಂದ್ರೆ ಬರೆದದ್ದೆಲ್ಲ, ಅದರ ಎಲ್ಲ ಕವನಗಳ ಸಂಕಲನಗಳಲ್ಲಿ ಸರ್ವಶ್ರೇಷ್ಠವಾದದ್ದು ಅವರ ಬಹುಮಾನ ಬಂದ ಕೃತಿ ಅಂತ ಅನ್ಕೋಬೇಕಾಗಿಲ್ಲ. ಕೃತಿಯನ್ನು ನೆಪವಾಗಿಟ್ಕೊಂಡು ವ್ಯಕ್ತಿಗೆ ಕೊಡುವಂತಹ ಗೌರವ ಅದು. ಆ ಲೆಕ್ಕದಲ್ಲಿ ಡಿ.ವಿ.ಜಿ. ಮತ್ತು ಭೈರಪ್ಪ ಇಬ್ಬರಿಗೂ ಜ್ಞಾನಪೀಠ. ಅಣ್ಣ, ನಂದೊಂದು ಡೌಟ್, ಈ ಯು.ಆರ್. ಅನಂತಮೂರ್ತಿಗೂ ಬೇಕಾಗಿತ್ತ? ಬೇಡ, ಬಾಳ ಎಲ್ಲಿಗೂ ಹೋಗುತ್ತದು. ನಾನು ಪರ್ಸನಲ್ ಆಗಿ ಮಾತಾಡೋಣ ಅದನ್ನ. ಆಮೇಲೆ ಇನ್ನೊಂದೇನ್ ಗೊತ್ತಾ, ಅದೊಂದು ನಂಗೆ ಯಾಕೋ ಭೈರಪ್ಪನವ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿತ್ತು. 3 ತಿಂಗಳಿಂದ ಒಳ್ಳೆ ಹುಳ ಒದ್ದಾಡ್ತಿದ್ದೆ. ನಿಮ್ಮನೆ ಹತ್ರನೇ ನಂಗೆ ರಾಜರಾಜೇಶ್ವರಿ ನಗರದಲ್ಲಿ ಇದಾರೆ ಅಂತ ಗೊತ್ತಿತ್ತು. ಒಂದ್ಸತಿ ನಿಮಗೆ ಫೋನ್ ಮಾಡಿ ಕೇಳೋಣ ಅಂತಲೂ ಅನ್ಕೊಂಡೆ. ಆದ್ರೆ ನಂಗೆ ಯಾಕೆ ನನ್ ತಲೆ ಹೊಳಿಲಿಲ್ವೋ ಗೊತ್ತಿಲ್ಲ, ತುಂಬಾ ಎಲ್ಲರ ಹತ್ರನು, ಸಂಸ್ಕೃತಿ ಸುಬ್ರಹ್ಮಣ್ಯ ಹತ್ರ, ಇನ್ಯಾರೋ ಗಣೇಶ್ ಜಿ ಹತ್ರ, ಯಾರ್ಯಾರ ಹತ್ರನೋ ಕೇಳ್ದೆ. ಅವ್ರೇನೋ ಬರೀತಿಯಾರೆ, ಈಗ ನೋಡಕ್ ಆಗಲ್ಲ ಅಂತ ಹಿಂಗ್ ಅನ್ಬಿಟ್ಟಿದ್ರು. ಅಯ್ಯೋ, ನೋಡಿದ್ರೆ ನಿಮ್ಮನೆ ಹತ್ರ. ನಾನು ವಿಶ್ವೇಶ್ವರ ಭಟ್ ಮನೆ ಗೊತ್ತು, ಅಲ್ಲಿವರೆಗೆ ಹೋಗುವಷ್ಟು ವಿಶ್ವೇಶ್ವರ ಭಟ್ ನಾನು ಹೋಗುತ್ತಾ ಇಷ್ಟಪಡ್ಲಿಲ್ಲ. ಎರಡನೇದು, ಅವ್ರನ್ನ ಬಹಳ ಹತ್ತಿರವಾಗಿ ನಾನು ಕಂಡಿದ್ದೇನೆ, ಅದರಿಂದ ಹೋಗಿ ಮಾತಾಡ್ಸೋದೇನು ಕಷ್ಟ ಇರಲಿಲ್ಲ. ಒಂದನೇದು, ನಮ್ಮ ಸಂಕೇತಿ ಮೊದಲನೇ ಸಮ್ಮೇಳನ ಅವರು ಬಂದು ಉದ್ಘಾಟನೆ ಮಾಡಿ ನಡೆಸ್ಕೊಟ್ಟವ್ರು. ಎರಡನೇ ಸಮ್ಮೇಳನಕ್ಕೆ ನಾನು ಅಧ್ಯಕ್ಷನಾಗಿದ್ದಾಗ ಅವರು ಅಕಸ್ಮಾತ್ ಬರಕ್ಕಾಗ್ಲಿಲ್ಲ, ಆದರೆ ಸಂಪರ್ಕ ಇತ್ತು. ಹೋಗೋದು ಮಾತಾಡ್ಸೋದು ಅನ್ನೋದು ಬೇರೆ. ಇಲ್ಲಿ ಹೋದಾಗ ಕೂಡ ನಾನು ಹೋಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ಆ ನೋಡ್ಲಿಕ್ಕೆ ನೋಡಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಕೂಡ ಏನಾದ್ರೂ ಆಗಲಿ ಅವರಿಗೆ ಹೃತ್ಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ಒಂದು ಅಪರೂಪದ ಸಂದರ್ಭದಲ್ಲಿ ಕಥೆಯನ್ನು ನಿಲ್ಲಿಸಿದ್ದೆ. ಅದು ನನಗೆ ರಾಮನನ್ನು ಕೊಲ್ಲುವ ವರವನ್ನು ಕೊಡು ಅಂತ ದೇವಿಯನ್ನ ಬೇಡಿದ್ದು. ಒಂದು ವಿಶೇಷ, ಕುವೆಂಪು ಒಂದು ಅದ್ಭುತವಾದ ಟ್ವಿಸ್ಟ್ ಮಾಡಿದ್ದಾರೆ. ಒಂದನೇದು, ರಾಮನಿಗೆ ಪರಮೇಶ್ವರನಿಗೆ ರಾಮನ ಬಗ್ಗೆ ತುಂಬಾ ವಾತ್ಸಲ್ಯ, ಅದಕ್ಕೆ ಸರಸಮನಾಗಿ ಪಾರ್ವತಿಗೆ ರಾಮನನ್ನು ಬಗ್ಗೆ. ಆದ್ದರಿಂದ ರಾಮನಿಗೂ ಪಾರ್ವತಿಗೂ ಶಿವನಿಗೂ ಅಂತ ಅನುಮಾನ ಆಗೋಷ್ಟು ಗೊಂದಲವನ್ನ ಕವಿ ತಂದಿದ್ದಾರೆ. ಕಡೆಗೆ ರಾಮನನ್ನ ಕೊಲ್ಲೇಬೇಕು ಅಂತೇಳಿ
ಪಾರ್ವತಿಯ ಅಂಶದ ಅಸ್ತ್ರವನ್ನ, ಶಕ್ತಿ ಆಯುಧವನ್ನ ರಾವಣ ಪ್ರಯೋಗ ಮಾಡಿದಾಗ ಆ ಶಕ್ತಿ ಆಯುಧ ಸೋಲುತ್ತೆ ಅಂತ ಗೊತ್ತಿತ್ತು ಶಿವನಿಗೆ. ಯಾಕೆಂದ್ರೆ ರಾಮ ತನ್ನ ಭಕ್ತನಾದ್ದರಿಂದ. ಆದರೆ ತನ್ನ ಪ್ರೀತಿಯ ಮಡದಿಗೆ ಸೋಲು ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಬಾಣದ ಜೊತೆಲಿ ಚೂರು ಮುಂದೆ ಹೋಗೋ ಹಾಗೆ ತಾನು ತನ್ನ ತ್ರಿಶೂಲವನ್ನ ಪ್ರಯೋಗ ಮಾಡ್ತಾನೆ. ಶಕ್ತಿ ಆಯುಧ ಸೋದರು ತ್ರಿಶೂಲ ಗೆಲ್ಲಬೇಕು. ಟೋಟಲ್ನಲ್ಲಿ ಪಾರ್ವತಿಗೆ ಸೋಲು ಆಗಬಾರ್ದು. ಇದು ಇದರಲ್ಲಿ ಮುಂದೆ ನೋಡ್ತೀವಿ. ಅದಕ್ಕೆ ಮುಂಚೆ ರಾವಣ ರೂಪದ ಒಂದು ಧ್ಯಾನ ತಪಸ್ಸನ್ನು ಮಾಡಿ ಶಿವೆಯನ್ನು ಒಲಿಸಿ ಸೆಳಿತಾನೆ. ದೇವತೆಗಳೆಲ್ಲ ದಾರಿ ಒಳಗೆ ತಡೀತಾರೆ, ಅಮ್ಮ ಅವನಿಗೆ ವರ ಕೊಡಬೇಡ, ನಾವು ಹಾಳಾಗೋಗ್ತೀವಿ ಅಂತೇಳಿ. ಆದರೂ ಅವಳು ಬಂದು ಪ್ರತ್ಯಕ್ಷಲಾಗ್ಲೇಬೇಕು. ತಪಸ್ಸು ಮಾಡಿ ಕರೆದಾಗ ಬರಲ್ಲ ಅನ್ನಕ್ಕೆ ದೇವತೆಗಳಿಗೆ ಶಕ್ತಿ ಇಲ್ಲ. ದೇವತೆಗಳ ಸಾಮರ್ಥ್ಯಕ್ಕಿಂತಲೂ ನಾವು ನರಮನುಷ್ಯರು ಮಾಡುವಂತಹ ತಪಸ್ಸು ಸಮರ್ಥವಾದದ್ದು. ಈ ಹಿನ್ನೆಲೆಯಲ್ಲಿ ಪಾರ್ವತಿ ಪ್ರತ್ಯಕ್ಷಲಾಗ್ತಾಳೆ. ತನ್ನ ಭಕ್ತನೇ ಕೇಳಿದ್ ಕೊಡ್ತೀನಿ, ಕೇಳಿದ್ ಕೊಡ್ತೀಯ, ಕೊಟ್ಟೆ ಕೊಡ್ತೇನೆ, ಕೊಡೋದು ನನ್ನ ಡ್ಯೂಟಿ, ಕೊಡದೇ ಇರೋಕ್ಕೆ ಬರೋದೇ ಇಲ್ಲ ಅಂತಂದಾಗ ನನಗೆ ರಾವಣನ ಸಾವು ಬೇಕು. ಅದಕ್ಕೆ ಕೊಟ್ಟೆ ಅಂತಾಳೆ. ಆ ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಇವತ್ತು ಓದ್ತಾ ಇದ್ದೇನೆ 157ನೇ ಸಾಲು. ಈ ಬುದ್ಧಿ ಸಿದ್ಧಿಯ ನೆಲೆಗೆ ನಿಲ್ವಿನಂ, ನಿನಗೆ ತಪ್ಪದು ನಾಟಕವು, ಅಲೆವ ಪಾತ್ರ ಕರ್ಮವು, ಹಿಂಜರಿಯಲೆನ್ ಏಕೆ ಅದಕ್ಕೆ, ನೀಡೆನಗೆ ಬಲ್ಮಯಂ, ನಾಟಕದೊಳ ಅಭಿನಯಕ್ಕೆ ತಗುವಂತ ಚಾತುರ್ಯಮಂ, ಶಕ್ತಿ ಕೊಡು, ಬೇಡಿದೆನು ನಾಂ ನೀಡುವೆನ್, ನೀಡದುದು ಉಂಟೆ ಭಕ್ತಂಗೆ. ಮಾತಾಡ್ತಾರೆ, ಯಾರು ಗೊತ್ತಾಯ್ತಲ್ಲ, ರಾವಣ ಮತ್ತು ಪಾರ್ವತಿ ಸಂಭಾಷಣೆ ಮಾಡ್ತಾ ಇದ್ದಾರೆ. ನನಗೆ ಕೊಡು, ಬೇಡಿದ್ದನ್ನು ಕೊಡದೇ ಇರಕ್ ಸಾಧ್ಯನಾ? ಕೊಟ್ಟೆ ಕೊಡ್ತೀನಿ. ದಶರಥ ಸುತಂ ರಣದಿ ಸೋಲ್ವಂತೆ ಜನಗೆ ಮಾಡು ಕೃಪೆಯನ್. ಕೊಲ್ಬೇಕು ಅಂತ ಹೇಳಲಿಲ್ಲ, ಎಷ್ಟು ಚೆನ್ನಾಗಿದೆ. ನಾಲ್ಗೆ ಕೊದಲ್ಬೇಕು ಬೇಡುವವನಿಗೆ, ಕೊಲ್ಬೇಕು ಅನ್ನೋದ್ರ ಬದಲು ರಾಮ ಸೋಲ್ಬೇಕು ಅಂತ. ರಾಮ ಸೋಲೋದ್ ಬೇರೆ, ಸೋಲೋದ್ ಬೇರೆ. ಅದರಿಂದ ರಾಮ ಸೋತು ರಾಮನೂ ಸೋಲಕ್ ಬರುತ್ತಲ್ವ. ಹೇಳ್ತಾ ಇರೋದು, ಬೇಡುವೆನು ನಮ್ ದಶರಥ ಸುತಂ ರಣದೋಳ್ ಸೋಲ್ವಂತೆ ಮಾಡು ಕೃಪಯನ್ ದೇವಿ. ತಥಾಸ್ತು, ತಥಾ ಹಾಗೆಯೇ ಅಸ್ತು ಆಗಲಿ. ಗೆ ಅಂದ್ಲು. ರೋಮಾಂಚನ ಆಗೋಯ್ತು ರಾವಣೇಶ್ವರನಿಗೆ. ಆಹಾ, ನನ್ನ ಬೇಡಿಕೆ ಸಂದಿದ್ದು. ರಾಮ ಸೋತ, ರಾವಣ ಗೆದ್ದ, ರಾಕ್ಷಸರು ಗೆದ್ರು, ವಾನರರು ಸೋತರು. ಅದ್ಭುತವಾದ ಜಗಚ್ಚೇತನಾದ ರಾವಣನಿಗೆಂದು ಅವಮಾನ ಆಗೋದಿಲ್ಲ ಅಂತ ಖುಷಿಯಾಗಿ ಕೇಳುವಾಗ ಇನ್ನೊಂದು ವರ ಅಡಿಷನಲ್ ಇರ್ಲಿ ಅಂತೇಳಿ ಹೊಸ್ತಕ್ಕೆ ದೊಡ್ಡದಕ್ಕೆ ಹೊಸರೊಂದನ್ನ ಸೇರಿಸ್ತಾನೆ ನೋಡಿ. ಸೀತೆ ವಶವಪ್ಪಂತೆ, ಎರಡನೇ ವರ ಪುಟಾಣಿದು ಅಂಟಿಸ್ತಾನೆ ಮೊದಲನೇ ವರಕ್ಕೆ ಸೇರಿಸಿ. ಸೀತೆ ನನ್ನನ್ನ ನನ್ನ ಕೈ ಒಳಗಾಗಬೇಕು. ತಾಸ್ತು ತಥಾ ಅಸ್ತು. ಓಹೋ, ಎದ್ದದ್ದು ಕುಣಿದ ರಾವಣ. ಹೇಗೆ ಕುಣಿದ ಕಲ್ಪಿಸ್ಕೊಳ್ಳಿ. ಯಾಕೆ? ಎರಡೂ ವರ ಸಾಧ್ಯವೇ ಇಲ್ಲ ತನ್ನ ಜೀವನದಲ್ಲಿ ಅಂತ ಅಂದ್ಕೊಂಡದ್ದು. ಇಷ್ಟು ಇಂದ್ರಜಿತ್ ಆದರೂ, ದೇವಜಿತ್ ಆದರೂ, ಜಗಜ್ಜೇತನಾದರೂ ಈ ರಾಮನ ಯುದ್ಧದಲ್ಲಿ ತನಗೆ ಮೊದಲಿಂದ ಒಂದು ಹಿಂಜರಿಕೆ ಇತ್ತು. ಸಾಧಾರಣರಲ್ಲ ಈ ವನರು ಅಂತ. ಯಾಕೆಂದ್ರೆ ಬ್ರಹ್ಮದೇವರಲ್ಲಿ ಅವನ ವರವನ್ನು ಕೇಳುವಾಗ, ಯಾರಿಂದಲೂ ನನಗೆ ಸಾವಾಗಬಾರದು. ಯಕ್ಷ, ಕಿನ್ನರ, ಗಂಧರ್ವರು, ಕಿಂಪುರುಷರು, ದೇವತೆಗಳು, ಅವರು ಇವರು ಅಂತ ಒಂದು ದೊಡ್ಡ ಪಟ್ಟಿಯನ್ನು ಕೊಡುವಾಗ ನರವಾನರರು ಅಂತ ಸೇರಿಸ್ಲಿಲ್ಲ. ಯಾಕೆ ಅಂದ್ರೆ ನನ್ನನ್ನು ಕೊಲ್ಲೋಕೆ ನರಮನುಷ್ಯರಿಗೆ ಸಾಧ್ಯನಾ? ಅಂದ್ರೆ ನರಸತ್ತ ಮನುಷ್ಯರು ಅಂತ ಅವನ ಒಳ ಮನಸ್ಸಿನಲ್ಲಿ ಸಾಧ್ಯ. ನಾನು ಅಹಂಕಾರ ಇರೋದ್ರಿಂದ ಎಲ್ಲರಿಂದ ನಾನು ಗೆಲ್ಲಬೇಕು ಅಂತ ಬ್ರಹ್ಮನನ್ನ ವರ ಬೇಡಿದ್ರು ಕೂಡ ಆ ಬೇಡಿಕೆಯ ಸಾಲಿನಲ್ಲಿ ನರವಾನರನ್ನ ಸೇರಿಸ್ಲಿಲ್ಲ. ಆ ನರವಾನರೇ ಈಗ ದೈವ
ನಿಯಾಮಕದಿಂದ ಒಂಟಿಯಾಗಿ ಜಂಟಿಯಾಗಿ ಸೇರ್ಕೊಂಡು ಅವನು ಎದುರು ನಿಂತಿರುವಾಗ ನಿಜವಾಗಿ ರಾವಣನಿಗೆ ಹೃದಯದಲ್ಲಿ ಆ ಧೈರ್ಯ ತುಂಬಿ ಬರ್ತಾ ಇದೆ, ನಡುಕ ಪೂರ್ಣವಾಗಿ ಕಾಣ್ತಾ ಇದೆ. ಆವಾಗ ಪಾರ್ವತಿ ದೇವಿ ತನ್ನ ಗೆಲುವನ್ನ ಮತ್ತು ಅಧಾರ್ಮಿಕವಾದ ನನ್ನ ನಡವಳಿಕೆಯಿಂದ ನಾನು ಕದ್ದು ತಂದಿರುವ ಸೀತೆಯ ಬಗ್ಗೆ ಕೂಡ ನನ್ಗೆ ಆಕ್ಷೇಪಣೆಯಿಂದಲೇ ಗೋ ಅಹೆಡ್ ಅನ್ಲಲ್ಲ ಅಂತ, ಅಯ್ಯೋ ಅವನಿಗೆ ಎಷ್ಟು ಸಂತೋಷವಾಯಿತೋ. ಆದರೆ ಐ ಕೃಪಾಬ್ಧಿಯೇ ದಿಟ, ಕೃಪಾ ಅಬ್ಧಿ, ದಯಾ ಸಾಗರ, ಸಮುದ್ರದಷ್ಟು ಕೃಪೆನೆ ನಿನಗೆ. ರಾಮನ ಬಯಕೆಗಿಂತ ಜಯಕ್ಕಿಂತ ಮಿಗಿಲು ಸೀತ ಸೋಲುವುದೇ ಸೋಜಿಗಂ. ಇತ್ತೀಚೆಗೆ ಅವಳು ಮಾಡ್ತಾ ಇರುವ ಅಪಾರವಾದ ತಪಸ್ಸಿನ ಶಕ್ತಿಯನ್ನ ಗುರುತಿಸಿ ತಾನಾಗ್ಲೇ ಅವಳಿಗೆ ದಾಸನಾಗ್ಬೇಕು ಅಂತ ಅರ್ಥ ಮನಸ್ಸು ಮಾಡಿ ರಾಮನನ್ನು ಸೆರೆ ಹಿಡಿದು ಸೀತೆಯನ್ನು ಒಪ್ಪಿಸ್ಬೇಕು ಅನ್ನೋ ಮಟ್ಟಕ್ಕೆ ಬಂದಿರುವಾಗ ಈ ಮಾತನ್ನಾಗದೆ ತನ್ನ ತಂಗಿಯಾದ ಚಂದ್ರನಕ್ಕಿಗೂ ಕೂಡ ಹೇಳಿರುವಾಗ, ಬುದ್ಧಿ ಮಂಡೋದರಿಗೂ ಆಗ್ಲಿ ಮುಟ್ಟಿರುವಾಗ ಅದಾವುದು ಬೇಕಾಗೇ ಇಲ್ಲ, ಸೀತೆ ವಶವಪ್ಪಳು ನೀನಂದ್ರೆ ಅವನಿಗೆ ಕರ್ಕೊಳ್ಳೋ ಹಾಗಾಯ್ತು. ಏನ್ ಸೋಜಿಗ ಇದು, ಏನ್ ಆಶ್ಚರ್ಯ ಇದು. ರಾಮ ಸೋಲೋದಕ್ಕಿಂತಲೂ ಸೀತೆಯ ಸೋಲು ನನಗೆ ವಿಸ್ಮಯವನ್ನು ಮಾಡ್ತಾ ಇದೆ. ಯಾಕೆ, ಯಾಕೋ ನಿಂಗೆ ಆಶ್ಚರ್ಯ? ದೇವಿ ಕೇಳಿದ್ದು. ಓಲಿ ಮುಂದಿನ ಮಾತು ದೇವಿದೆ, ಯಾಕೆ ಸೋಲಲ್ಲ? ಅಯ್ಯೋ ರಾಮ, ಮಕ್ಕಳು ಕಾಲಲ್ಲಿ ಒದ್ದಿರ್ತಾರೆ, ಅಯ್ಯೋ ಒದ್ದ ನನ್ನ ಅಂತ ತಾಯಿ ಬೇಜಾರು ಮಾಡ್ತಾಳ, ಒತ್ ಕಾಲಿಗೆ ಮುತ್ತಿಡ್ತಾಳೆ. ಹಾಗೆ ನಿನ್ನನ್ನ ಅವಳು ತಾಯಿಯಂತೆ ಪ್ರೀತಿಸುತ್ತಾಳೆ, ತಪ್ಕೋತಾಳೆ, ಮುತ್ತಿಡ್ತಾಳೆ, ಎಲ್ಲ ಆಗುತ್ತೆ. ಈಗೆಲ್ಲ ಸ್ವಲ್ಪ ಕಾಯಬೇಕು. ನೆಕ್ಸ್ಟ್ ಜನ್ಮದಲ್ಲಿ, ಪುನರ್ಜನ್ಮದಲ್ಲಿ ನಮ್ಮ ಆಕಾಶಕ್ಕೆ ರಾವಣ ಆಕಾಶಕ್ಕೇರಿದವನು ಅಂತ ಮಾತಾಡಕ್ಕೆಲ್ಲ ನೆಲಕ್ಕೆ ಬಿದ್ದ. ಒಲಿದ ಕಂದಂಗೆ ತಾಯಿ ಸೋಲ್ವುದೇನಚ್ಚರಿಯೇ ಸಹಜಂ. ಮತ್ತೇನು ಮಾತು ಹೇಳಿದಲ್ಲ ತಾಯಿ, ಏನದು? ರಾಮ ಸೋಲ್ತಾನೆ, ಸೀತೆ ಸೋಲ್ತಾನೆ ಅಂತ ಈಗಿನ ಒಂದೆ. ಈಗೇನು ಕೊಂಕು ಮಾತು ಹೇಳ್ತಾ ಇದ್ದೆ, ವಕ್ರ ಉಕ್ತಿ, ವಕ್ರ ಉಕ್ತಿ. ಏನ್ ತಾಯಿ ವಕ್ರಮೇನ್? ಏನು ಇಲ್ಲ, ನೇರ ಸಾಫ್ಟ್ ಇದೆ. ನನ್ನ ಮಾತು ಅಡ್ಡ ಮಾತು ತಿಡ್ಡ ಮಾತು ಅಂತಿಲ್ಲ, ಕೇಳು. ನಿನ್ನ ಎದೆಯ ಗೂಢ ವೃತ್ತಿಗೆ ನನ್ನ ಮಾತು ವಕ್ರವಾಗಿ ಕಂಡೀತು. ನಿನ್ನ ಹೃದಯ ವಕ್ರವಾಗಿದ್ರೆ ಬೇರೆಯವ್ರ ಮಾತು ಕೇಳಿದ್ದು ವಕ್ರವಾಗಿ ಕಾಣುತ್ತೆ. ನಾನು ವಕ್ರ ಮಾತಾಡೋಳ ದೇವಿ, ನಾನು ಅಡ್ಡ ಮಾತಾಡಿಲ್ಲ, ಹೇಳ್ತೀನಿ ಕೇಳು. ನಿನ್ನ ಗೂಢ ವೃತ್ತಿಗೆ ನನ್ನದು ಉಕ್ತಿ ಸಮನಾಗಿದೆ. ಅಂದ್ರೆ ಸತ್ಯವಾಗಿ ಹೇಳು, ಇನ್ನೊಂದ್ಸರಿ ಆಣೆ ಮಾಡಿ ಹೇಳು, ಸೀತೆ ಸೋಲ್ತಾಳ? ಆನ್ಲೈನ್ ಮಾಡಿ ಕೊಡು, ನನ್ ಕಾಗದದಲ್ಲಿ ಬರ್ಕೊಡು ಅಂತ ಕೇಳಿದಾಗ ಸೋಲ್ತಾಳೆ, ಖಂಡಿತ ಸೋಲ್ತಾಳೆ, ರಾಮನು ಸೋಲ್ತಾನೆ. ಯಾವಾಗ? ನಾಳೆನ? ನಾಡಿದ್ದ? ಅಲ್ಲ, ಸೀತೆ ಸೋಲ್ಬಳೆ, ರಾಮನಂ ಗೆಲ್ವೆನೆ. ಅಯ್ಯೋ ಇದು ತೀಟಮೇ, ತೀಟ ಸತ್ಯ. ಸೀತೆ ಆಲಂಗಿಪಳ್. ಅಯ್ಯೋ ಏನ್ ನಿನ್ನ ಆಶ್ಚರ್ಯ, ನಿನ್ ಸಂತೋಷ, ನಿನ್ನ ಅದೃಷ್ಟ ಎಷ್ಟು ಅಂತ ಹೇಳಿ ಸೀತೆ ನಿನ್ನನ್ನು ಅಪ್ಕೋತಾಳೆ, ಮುದ್ದಾಡ್ತಾಳೆ. ಸೀತೆ ಸೋಲ್ಬಳೆ ಅಂದಾಗ ಸೀತೆ ಆಲಂಗಿಪಳ್, ಚುಂಬಿಪಳ್, ಎರ್ದೆ ಗೊತ್ತುವಳ್. ಅವನು ತಪ್ಪು ತಿಳ್ಕೊಳ್ಳೋ ಹಾಗೆ ಒಂದ್ ಸೆಕೆಂಡ್ ಆದ್ರೂ ಅವನು ಬಾಯಿ ಪಡ್ಕೊಳ್ಳಿ ಅಥವಾ ಓದ್ತಾರೋ ನಮ್ಗೆ ತಿರ್ಲಾಗಿ ಇದ್ದಾನೋ, ಮುತ್ತು ಅನ್ನೋದಕ್ಕೆ ಚುಂಬನ ಪದ ಬಳಸ್ತಾರೆ. ಸಾಮಾನ್ಯವಾಗಿ ಮಕ್ಕಳಿಗೆ ಕೊಡೋ ಮುತ್ತಿಗೆ ಚುಂಬನ ಅನ್ನೋ ಪದ ಇಲ್ಲ, ಅದು ಪ್ರೇಮಿಗಳಿಬ್ಬರು ಕೊಟ್ಕೊಳ್ದಂತಹ ಮುತ್ತಿಗೆ ಮಾತ್ರ. ಅಂದ್ರೆ ಕವಿ ಬೇಕಿದ್ದ ಈ ಪದ ಬಳಸಿದ್ದಾನೆ. ಅವನಿಗೆ ಒಂಚೂರು ಒಂದ್ ಸೆಕೆಂಡ್ ಎದ್ದೆತ್ಕೊಂಡಿಲ್ಲಿ ಅಂತ ಹೇಳಿ, ಹೊಯ್ದಾಡ್ಲಿ ಅಂತ ಹೇಳಿ. ಚುಂಬಿಸಳು, ಅಯ್ಯೋ ಎದೆಗೊತ್ತಿಕೊಳ್ಳಲು ನಿನ್ನ. ಮಲ ಕೊಡ್ತಾಳಲ್ಲ, ಹಾಲು ಕುಡಿಸುವಾಗ ಎದೆಗೆ ಒತ್ಕೋಬೇಕಲ್ವಾ ಅಂತ ಅವಳ ಮನಸ್ಸು. ರಣದಿ ರಾಮನ ಸೋಲಿಪೈ ಪುನರ್ಜನ್ಮದಳು ಕಾಣ್ತೋರ್ಪಿದಂ. ನೀನೆಲ್ಲ ಕಾಣುತ್ತೆ, ಇದನ್ನು ನೋಡು, ಈ ಜನ್ಮದಲ್ಲ, ಇದೆಲ್ಲ ಆಗುತ್ತೆ. ಹೀಗೆ ಕನಸು ಕಾಣ್ತಾರೆ ಅವನಿಗೆ. ತಿರೋಹಿತ ಮಾಧುದಾ ದರ್ಶನಂ ಮೆರೆದತ್ತೊಂದು ದೇವಾಲಯಂ. ಆ ಕನಸಿನಲ್ಲಿ ಒಂದು ದೇವಾಲಯ ಕಾಣ್ತಾ ಇದೆ. ದೇವಾಲಯದಲ್ಲಿ ದೇವ ವಿಗ್ರಹವಿಲ್ಲ, ಅಲ್ಲೊಂದು ಅಶ್ವ ಇದೆ.
ಭೀಮಾಕಾರದ ಕುದುರೆ ಕಲ್ಪನೆ ನೋಡಿ. ಹಾಗೆ ಏನೋ ಒಂದು ಹೇಳಕ್ ಮನಸ್ಸಿನಲ್ಲಿ ಪ್ರತಿಮೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕವಿ. ಅಲ್ಲೊಂದು ಅಶ್ವ ಮುಂಗಾಲುಗಳನ್ನೆತ್ತಿ ನಿಗುರ್ಗಂಧದಲ್ಲಿ ನರ್ತಿಸುತ್ತ ನೆಲವನ್ನೊದೆಯುತ್ತ ಕರಪುಟ ಧ್ವನಿಗೆ ತಾನು ಕೆನೆಯುವ ಹಾವಿನ ಕುದುರೆಯ ಕೂಗಿಗೆ ಹೇಷಾರವ ಅಂತ ಹೆಸರು. ಅದು ಕೆನೆ ಕೂಗುವ ಹೇಷೆಗೆ ದಶಗ್ರೀವನ ಹಸು ಗದ್ಗದಿಸಿತು. ಒಂದು ದೇವ ವಿಗ್ರಹ ಇರಬೇಕಾದ ಜಾಗದಲ್ಲಿ, ದೇವಾಲಯದಲ್ಲಿ ಒಂದು ಕುದುರೆ ಇದ್ದು ಅದು ಕುಣಿತಾ ಇದ್ದು ಹೇಷಾರವಿ ಮಾಡ್ತಾ ಇರುವಾಗ ಆ ರವವನ್ನು ಕೇಳಿ ರಾವಣನಿಗೆ ಚೂರು ಚೂರು ಎದೆ ಜಲ್ಲೆಂದಿತು. ಇದೇನಿದೇನೆನ್ನುತ್ತಿರಲ್ ದೀರ್ಘ ಕಟ್ಕಂಬಿಡಿದು ನೋಡಿದುದು ನಭದೋಳ್ ಮುಷ್ಟಿ. ಏನಿದು ಅಂತ ಆಶ್ಚರ್ಯ ಪಡ್ತಾ ಇರುವಾಗ, ಗಾಢ ನಿದ್ರೆಯಲ್ಲಿ ಕನಸು ಕಾಣ್ತಾ ಇರುವಾಗ ಆಕಾಶದಿಂದ ದೊಡ್ಡದೊಂದು ಹೊಳೆಯುವ ಚೂಪಾದ ಕತ್ತಿ, ಬಲವಾದ ಮುಷ್ಟಿಯಲ್ಲಿ ಕತ್ತಿ, ಆ ಕತ್ತಿ ಇಳಿದು ಅದು ಕುದುರೆಯ ಕೊರಳಿಗೆ ಚಕ ಚಕ್ ಕತ್ತರಿಸಿ ಉರುಳಿದುದು ಮಂಡೆ ಮಣ್ಣಿಗೆ. ರುಂಡ ಅನ್ನೋದ್ ಬದಲು ಮಂಡೆ ಅಂದ್ರೆ, ಯಾಕಂದ್ರೆ ಮಣ್ಣಿಗೆ ಅಂತ ಹೇಳ್ಬೇಕಲ್ಲ. ನಮಗೆ ಗೊತ್ತಿದ್ದಾಗಿ ಈ ಎಲಿಟ್ರೇಷನ್ಗಳನ್ನ ಪ್ರತಿ ಸಾಲಿನಲ್ಲೂ ಕವಿ ಬಳಸಿದ್ದಾರೆ. ಅದ್ಭುತ ಅದು. ಕಂಡೆಯ ಮಿರದೆ ಕಾರಿದುದು ಪನಲ್ ಪರಿಯೇ. ಕತ್ತಿಸಿದ ಕೂಡಲೇ ಕತ್ತಿಯಿಂದ ಧಾರಾಕಾರವಾಗಿ ಹರಿತಾ ಇದೆ. ನೋಡ್ತಾ ಇದ್ದಾನೆ. ಕಾಣ್ತಾ ಇರೋ ದಶಶಿರನಿಗೆ ಮೈ ಬೆವರ್ತಾ ಇದೆ. ಓಡಿ ಓಡಿ ದಶಶಿರನ್ ಏರಿದನು ಬಳಿಯ ಹೊಳೆ ದಡದಲ್ಲಿ ತುಂಡು ದೋಣಿಯಂ. ತುಂಬಾ ಹೆದರಿಕೆಯಾಗಿ ಎತ್ತಿಕೊಂಡು ನಾನು ಓಡೋಗಿ ಹಳ್ಳದಲ್ಲಿ ಒಂದು ದೋಣಿಯಲ್ಲಿ ಕೂತ್ಕೊಂಡು ಫಾಸ್ಟ್ ಆಗಿ ಹೊರಟ. ರುಂಡದಿಂಬೇರೆಯಾಗಿ ದಿಂಡುರುಳ್ಳಿ ಬಿದ್ದು ಕುದುರೆ ಮುಂಡ ಕುಣಿದು ಹಾರಾಡಿ ದಪ್ಪನಪ್ಪಳಿಸಿ ಭೂಮಿಗೆ ಚಿಮ್ಮಿ ಮುಂದುವರಿಯಿತು. ಮಂಡೋದರಿಯ ಗಂಡ ನಿರ್ಜಡೆಗೆ. ರಾವಣನ ಹತ್ತಿರಕ್ಕೆ ಆ ಕುದುರೆಯ ರುಂಡರಹಿತವಾದ ಮುಂಡ ಬರ್ತಾ ಇದ್ರೆ ಇವನಿಗೆ ಇನ್ನೂ ಗಾಬರಿ. ನಿಜ ಜೀವನದಲ್ಲಿ ಗಾಬರಿ ಇಲ್ಲ, ಕನಸಲ್ಲಿ ಬಿರುಬಿರನೆ ತೇಲ್ದುದು ಅಸುರನ ನೌಕೆ. ನೆಗೆದು ಮುಂದುರುಳಿ ಹೋಗ್ತಾ ನೋಡ್ತಾನೆ ಎಕ್ಕನೆ ಕುಂಭಕರ್ಣನ ಕಂಡು ಕೂಗಿದನ್ ತಮ್ಮನಂ. 198. ಬರ್ದುಕು ವಾಸೆಗೆ ಸಹೋದರಿರ್ವರು ಹೊಳೆಯೊಳಗೆ ಹೋರಾಡಿ ದಡಕ್ಕೇರ್ತಾರ. ಇಬ್ರು ಬಹಳ ಕಷ್ಟಪಟ್ಟು ಬದುಕುವ ಆಸೆಯಿಂದ ನೀರಿನಿಂದ ಚಿಮ್ಮಿ ಹೊರಕ್ ಬಂದು ದಂಡೆಗೆ ಏರಿದಾಗ ಏನಾಯಿತು? ಶಿಶುಗಳು ಚಿಕ್ಕ ಮಕ್ಕಳಾಗಿ ಬಂದಿದ್ದಾರೆ. ಸುತ್ತಲೆಸೆದುದು ಒಂದಾಶ್ರಮಂ ತಪಶಾಂತಿ. ಗೊತ್ತಾಯ್ತಾ? ವಾಲ್ಮೀಕಿ ಋಷಿಗಳ ಆಶ್ರಮ. ಮನಂ ತನ್ನ ಹಿಂದಿನ ಪೂರ್ವಂ ನೆನೆದುದು ನೆನೆಯಲೆಳಿಸಿದನ್. ಯತ್ನವನಿತು ವ್ಯರ್ಥವಾಯಿತು. ಯಾಕೇನ್ ಗೊತ್ತಾಗ್ತಾ ಇಲ್ಲ. ಪಾರ್ವತಿ ಇಲ್ಲ, ಶಿವ ಇಲ್ಲ, ದೇವಾಲಯವಿಲ್ಲ, ದೇವಿ ಪ್ರತ್ಯಕ್ಷವಾದಿಲ್ಲ. ಆ ಹಿಂದಣ ಎಲ್ಲ ನೆನಪು ಕಣ್ಣಿಗೆ ಕಾಣದೆ ಭಯಂಕರ ಕಾಡಿನೋಳ್ತಾನ್ ನಿನ್ನ ತಮ್ಮ ಶಿಶುಗಳಾಗಿ ತಪೋವನದ ಶಾಂತಿ ಅನುಭವಿಸುತ್ತ ಅಲ್ಲಿ ನೋಡುವಾಗ ವಿಸ್ಮೃತಿಯ ವೈಧರಣಿಗಳಳ್ದು ಆತ್ಮಂ ಶಿಶು ಶರೀರದಿ ಸಹೋದರಂ ಕುಂಭಕರ್ಣಂ ಹಸುಳೆಯಂತೆ ಹೋ ಎಂದು ರೋದನ ಎತ್ತಿ ಕಂಡ ಶಿಶು ಶರೀರಿ ತಾನೂ ಕೂಡ ಶಿಶು ಶರೀರಿ ಕಳೆದಂತಹ ತಾನು ಕೂಡ ಹೋ ಎಂದಳತೊಡಗಿದಂತೆ ಕನಸು. ಇಬ್ರು ಅಂತ ಅಳ್ತಿದ್ದೇವೆ. ಅಯ್ಯೋ ಮಕ್ಕಳೇ ಯಾಕೆ ಅಳ್ತೀರಪ್ಪ ಅಂತ ಅವರ ಅಮ್ಮ ಪುಟಿಯಿಂದ ಹೊರಗೆ ಬರ್ತಾಳೆ. ಬಂದಳಲ್ಲಿಗದೋ ಸೀತೆ ಮಕ್ಕಳನ್ನೆತ್ತಿ ಮುದ್ದಾಡಿದಳು. ಈ ಕನಸಿಗೆ ಎಷ್ಟು ಅರ್ಥ ಇದೆ, ನೀವು ಅದನ್ನು ಕಲ್ತ್ಕೋಬೇಕು. ಸೀತೆಯ ಬಗ್ಗೆ ಅವನಿಗಿದ್ದ ಭಾವನೆ ಬದಲಾವಣೆ ಆಗಿರೋದು, ಅವಳನ್ನ ಎತ್ಕೊಂಡು ಬಂದದ್ದು ಭಾವನೆ ಹೋಗಿ ಈಗ ಅವನ ಬೇರೆ ಭಾವನೆ ಆಗಿರೋದು, ಮತ್ತು ಸ್ವರೂಪಿಣಿಯಾಗಿ ದೇವ ಸ್ವರೂಪಿಣಿಯಾಗಿ ಕಂಡಿರುವಂತಹದ್ದು. ಅದಕ್ಕಾಗಿಯೇ ತಾನು
ಅವನು ರಾಮನ ಕೊಲ್ಲಕ್ಕಾಗಲ್ಲ, ಬೇಡ, ಬಂದು ಅವನನ್ನು ಸೀತೆ ಜೊತೆ ಕೊಟ್ಬಿಡ್ತೇನೆ, ಸೆರೆ ಹಿಡಿತೇನೆ ಅಂತ ನಿಶ್ಚಯಿಸಿ ಹೋಗಿದ್ದಾನೆ. ಕೊಲ್ತೀನಿ ಅಂತಲ್ಲ. ಈ ಎಲ್ಲ ಕವಿಯ ಮಾತುಗಳಿಗೆ ಪುಷ್ಟಿ ಕೊಡೋದಕ್ಕಾಗಿ ಮತ್ತು ಸ್ವರೂಪಿಣಿಯನ್ನು ಎರಡು ಪದಗಳನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ಎಲ್ಲ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಬಂದಳ್ ಮಕ್ಕಳ ನೆತ್ತಿದಳ್, ಪಾಡಿದಳ್ ಮುಲೆ ಓಡಿದಳ್, ಮುದ್ದಾಡಿದಳ್ ತೊಡೆಯ ನೇರಿದಳ್, ಅವರನ್ನು ಎದೆಗಪ್ಪಿ ಲಲ್ಲೈಸಿದಳ್. ಅವಳಿ ಮಕ್ಕಳಂ ತಮ್ಮನಂ ರಾವಣನಂ, ಕುಂಭಕರ್ಣನನ್ನೂ ತನ್ನನ್ನೂ ಮುದ್ದಾಡುತ್ತಿದ್ದಾಳೆ, ಕನಸು ಕಾಣ್ತಾ ಇದೆ. ಹೀಗೆ ತುಂಬಾ ಗಾಬರಿಯಾಗಿ ಎಚ್ಚರ ಆಯ್ತು. ಈ ಕನಸಿಗೆ ಅರ್ಥ ಏನಾದ್ರೂ ಇರಲಿ, ಆ ಕ್ಷಣಕ್ಕೆ ರಾವಣನಿಗೆ ಬೆವತಿರೋದು ನಿಜ, ಕಂಡ್ಬಿಟ್ಟಾಗ ಮಂಚದ ಮೇಲೆ ಮಂಡೋದರಿ ಇರೋದು ನಿಜ. ಮಂಡೋದರಿ ಮಯಾ ಮಗಳೇ ಪ್ರಿಯೇ ರಕ್ಷಿಸು ರಕ್ಷಿಸು, ಕಳೆದೋಗ್ತಾ ಇದ್ದೀನಿ. ಕತೆ ಎಲ್ಲ ಹೇಳ್ತಾಳೆ. ಈಶವತ್ತಂ ಮಹಾದೈತ್ಯ ಚಕ್ರೇಶ್ವರಂ, ಹೊಸತೆ ಪುಟ್ಟಿನ ಪಸುಳೆ ಅಂದದಳಿ, ಅಳುವ ವಿಕಾರಕ್ಕೆ ಹೆದರಿದಳು. ರಾವಣ ಅದಪ್ಪತನ ಆಗ್ಬಿಟ್ಟಿದೆ, ಗಾಬರಿ ಆಗುತ್ತೆ ಅವಳಿಗೆ. ನುಡಿಸಿದಳ್ ನಾಥನಂ 227. ಪುರುಹೂತ ಚೇತನಂ, ಚೇತ, ಪುರುಹೂತ ಅಂದ್ರೆ ಇಂದ್ರ, ಇಂದ್ರ. ಪಸುಳೆವೋಳ್ ಭೀತನುಂ, ಜೀತನಂ ಆದ್ಮೇಲೆ ಭೀತನು. ಬಿಗಿದಪ್ಪಿ ಚುಂಬಿಸುತ್ತೆ ಕರೆದು ಮೈ ದಡವಿ, ಯಾಕೆ ನಾಥ ಅಳು ನಿನಗೆ ಎಂದು, ಜಗತ್ತಿಗೆ ಸ್ವಪ್ನ ಲೋಕದಿಂ ಕರತಂದಳ ಮಂಡೋದರಿ ಮಯಾಸುತೆ. ನನ್ನ ನಾಥನಂ, ತನ್ನ ಪೆಸರು ಹಿಡಿದು ಕರೆಯುತ್ತ ಎಳ್ಚರಿಸಿ, ಬಳಿಯೊಳೆ ನಾನಿಹೆನ್ ಸ್ವಾಮಿ ಬೆದರದಿರು ಪಾಳ್ ಕನಸು ಅದಕ್ಕೆ ಚಿ ತೊಲಗಿತೆನ್ನಿರಿ ಅಂತ ಸಮಾಧಾನ ಮಾಡ್ತಾಳೆ. ನಿಜಲ್ಲ, ನಾನು ಕುದುರೆ ಚಿಕ್ಕದ್ ಕಟ್ಟಾದ್ದು, ನನ್ನ ನಡ್ಸ್ಕೊ ಬಂದದ್ದು, ನಾನು ಸರೋವರದಲ್ಲಿ ತೇಲಿ ಹೋದದ್ದು, ದೋಣಿಯಲ್ಲಿ ತೇಲ್ಕೊಂಡು ಹೋದದ್ದು, ಆಮೇಲೆ ಕುಂಭಕರ್ಣನ್ ಕಡೆ ಎಲ್ಲ ಈಗ ನಡೆದಾಗ ಕಣ್ ಕಟ್ಟಿದಾಗಿದೆ, ಎಲ್ಲವೂ ಕನಸೇ. ನಾನೆಲ್ಲ ಕಂಡೆ, ನಾನೀಗ ಎಲ್ಲಿದ್ದೇನೆ? ಲಂಕೆಯೋಳ್ ನಮ್ಮ ಅರಮನೆಯಲ್ಲೇ ಇರುವ ಶೈವ ಮಂದಿರದಲ್ಲಿ. ಶೈವ ಮಂದಿರ ಅರಮನೆಯಲ್ಲೇ ಇರುವಂತಹದ್ದು. ನನ್ನ ಮೈಯಲ್ಲಿ, ನನ್ನ ಮುಖಯಲ್ಲಿ ಗೊತ್ತಾನೆ, ನಾನೇನ ನೋವಾಗತ್ತೆ, ಹೌದಲ್ವಾ? ನಾನಾರ್ ದಶಗ್ರೀವ ಸುರೇಶ್ವರಂ, ಮತ್ತೆ ಮಂಡೋದರಿ ಜೀವಿತೇಶ್ವರಂ ಹೇಳಿದ್ಯಾರು? ಮಂಡೋದರಿ. ನಕ್ಕು ನುಡಿದನ್ ವಿನೋದಮಂ ಕೇಳ್ನಲ್ಲೇ, ನನಗೆ ಕನಸಲ್ಲಿ ಏನ್ ತಮಾಷೆ ಆಯ್ತು ಗೊತ್ತಾ? ಯಾವುದೋ ದಿವ್ಯಾಶ್ರಮಂ, ದಿವಂಗತ ಸಹೋದರನಲ್ಲಿ ಕಂಡಂ, ವೈದೇಹಿಯ ಮಕ್ಕಳಾಗಿ ಅವಳ ತೊಡೆಯ ಮೇಲೆ ಮಲಗಿದ್ದೆವು. ಕನಸಾಯ್ತೆ? ಅಲ್ಲಲ್ಲ, ಕನಸ ಪಾಂಗಲ್ದು ಮತ್ತೇನು ಅನುಭವಂ. ನನಗೆ ನಾನು ಅನುಭವಿಸಿದಾಗನೆ ನಡುಕ್ತಾ ಇದೆ ಮೈ. ಹೇಳ್ದೆ ನಿಂತ ಮಡದಿ ವಿವರಮಂ, ಪೋಲ್ವೆಗೆ ಅಸದಳಂ ಅಸಾಮಾನ್ಯಂ ನಿರೂಪಮಂ. ಉಪಮ ಹೋಲಿಕೆ. ನನಗಾದು ಇದೇ ಮೊದಲು, ಎಂದೂ ಈ ತರ ಕನಸು ಬಿದ್ದಿರ್ಲಿಲ್ಲ. ಸೀತೆಯೋಳ್ ನಿನಗೀಗಳಿರ್ಪೊಂದು ಸಾತ್ವಿಕದ ಭಾವ ಶುದ್ಧಿಯೇ ಅಂತ ಕಂಡದ್ದು. ಕವಿ ಮಂಡೋದರಿಯ ಬಾಯಿನಲ್ಲಿ ಕನಸಿನ ವಿವರಣೆಯನ್ನ ನಿಮಗೆ ಕೊಡ್ತಾ ಇದ್ದಾನೆ. ಅವಳ ಬಗ್ಗೆ ದೇಶ ಭಾವನೆ ಹೋಗಿ ಬೇರೆ ಏನೋ ಕೆಟ್ಟ ಭಾವನೆ ಹೋಗಿ ಮತ್ ಭಾವನೆ ನಿಂಗೆ ಬಂದಿರೋದ್ರಿಂದ ನಿನ್ನ ಒಳಮನಸ್ಸು ಈ ತರಹ ನಿನಗೆ ಕನಸಾಗಿ ಮೂಡಿದೆ ಅಷ್ಟೇ, ಬಿಡು ಅಲ್ಲಿಗೆ. ಭಾವ ಶುದ್ಧಿಯ ಚಿಟಂ ಪ್ರತಿಮೆಯಂ ಪಡೆದುದಾ ಸ್ವಪ್ನದೊಳ್. ನೀನ್ ಎಲ್ಲ ಇದೆಲ್ಲ ಹೇಳ್ಬೇಡ, ನಿನಗೆ ನನ್ನ ತಂಗಿ ಏನೋ ತಲೆ ಕೆಡ್ಸ್ಯಾಳ ಅಷ್ಟೇ, ಹಂಗಲ್ಲ ಏನೂ ಇಲ್ಲ.
ಹೇಳಿದಳತ್ತಿಗೆ ನಿನ್ನ ವೀರ ಧರ್ಮಂ ನೆನೆದ ಆವಪ್ಯಪಸಮಂ. ನೀನು ಸೀತೆಯ ಬಗ್ಗೆ ಹೊಂದಿರುವ ಗೌರವ ಭಾವದ ದಾರಿಯನ್ನ, ಗೌರವಪೂರ್ಣವಾದ ದಾರಿಯ ಬಗ್ಗೆ ನನಗೆ ಅವಳು ಹೇಳಿದ್ದಾಳೆ. ಇದು ಒಳ್ಳೇದಾಯ್ತು ಅಂತ ಸೂಚನೆ ಕೊಡ್ತಾಳೆ. ಸಮ್ಮತವೇ ನಿನಗೆ? ಸರಿ ತಂತೀಯ ನೀನು? ಹಾಗಾದ್ರೆ ಪಾಪಿಯಂ ಕೈ ಬಿಡದೆ ಪುಣ್ಯಕ್ಕ ಒಯ್ಯುವ ದೇವಿ ನನಗೆ ನೀನೋರ್ವಳೇದಲ್. ನಿಜವಾಗಿ ನೀನು ಮಹಾತ್ಮಳು, ನನ್ನನ್ನ ಪಾಪ ಕಾರ್ಯಕ್ಕೆ ಬಿಡುವವಳಲ್ಲ, ನನಗೆ ಮೇಲಕ್ಕೇರಿಸುವ ಶಕ್ತಿ ಇರುವ ದೇವಿ ನೀನು, ಸೀತೆ ಅಲ್ಲ ನೀನು ಅಂತಾನೆ. ನಿಜವಾಗಿ ಇಬ್ರು ಸಂಸಮ. ಪ್ರಶಂಸೆಗೆ ಬಾಗಿ ನಕ್ಕು ಕಾಲ್ ಪಿಡಿದು ದೇವಿ ನೀನೋರ್ವಳೆ ರಾವಣಂಗೆ ಮೇಣ್ ಸೀತೆ. ನೋಡಿ ಕಡೆಗೆ ಬಂದ ಮಾತು, ಇಬ್ರು ಸಂಸಮ ನನ್ನ ಭಾಗಕ್ಕೆ. ಮನದಿ ಮೂಡಿದ ಮೈಥಿಲಿಯ ಚಿತ್ರಕ್ಕೆ ಹಸುರಂ ಕೈ ಮುಗಿದು ಮಂಡೋದರಿಯ ಮೈಗೆ ಮುಳ್ಳೇಳುವಂತೆ ಪೇಳ್ದಂತನ ಒಳ ಮನಸ್ಸಂ ನಿನಗೀ ಮಿಗಿಲ್ ಸೀತೆ ನನಗೆ ದೇವತೆ. ನೀನು ಸತಿ, ಅವಳು ದೇವತೆ, ನಿನಗಿಂತ ಮಿಗಿಲ್ ದೇವತೆ. ನನ್ಗೆ ಒಳ ಮಾತಿದು ತಗೊಂಬಾರ, ಟಿಂಕಲ್ ಬರ್ಸಿಟ್ಕೊಂಡು ಬ್ಲ್ಯಾಕ್ ಇಂಕ್ ಅಂಡರ್ಲೈನ್ ಮಾಡು. ಸೀತೆ ದೇವತೆ ಮಾತೆ ಶ್ರದ್ಧೆಗೆಟ್ಟಿರ್ತನಗೆ ಶ್ರದ್ಧೆಯ ಮರುಕುಳಿಸುವಂತೆ ಆತ್ಮರುದ್ಧಾರಮಂ ತಂದ ದೇವತೆ ಓ ಪುಣ್ಯ ಮಾತೆ. ಖುಷಿ ಆಯ್ತು ಮಂಡೋದರಿಗೆ. ನಾನೇ ಧನ್ಯದಲ್ಲ, ಅದೆಷ್ಟು ಹತ್ತಿದ್ಲು ಸೀತೆ ತಂದಾಗ್ಲಿಂದ. ಅಯ್ಯೋ ದೇವ್ರೇ, ಮನಸ್ಸು ಚೇಂಜ್ ಆಯ್ತಲ್ಲ ಅಂತೇಳಿ. ನಾನೇ ಧನ್ಯದಲ್ ಬಾಳ್ ಸಾರ್ಥಕಂ, ಸಾವೋ ಬದುಕೋ ಇನ್ನು ನನಗೆ ಅದರ ವ್ಯಥೆ ಇಲ್ಲ. ಸಾಯಕ್ಕೂ ಬದುಕೋಕ್ಕೂ ವ್ಯತ್ಯಾಸ ಇಲ್ಲ. ಆ ಪರಿಪೂರ್ಣ ಸಂತೃಪ್ತಿ ನನಗೆ ಬಂದಾಯ್ತು ಬಾಳ್ನಲ್ಲಿ. ತಿಳಿದು ಈ ನಿನ್ನ ಹೃದಯಮಂ ತ್ರಿಮೂರ್ತಿಗಳು ಬಂದು ಮೀಯರೆ. ಅಲ್ಲಿ ಇಷ್ಟು ಒಳ್ಳೆ ಶುದ್ಧವಾದ ಸಾತ್ವಿಕ ಮನಸ್ಸೆಂಬ ಸರೋವರದಲ್ಲಿ ತ್ರಿಮೂರ್ತಿಗಳು ಬಂದು ಈಜಾಡ್ತಾರೆ ಅಲ್ವಾ ಅಂತ ಕಲ್ಪನೆ. ಬಿಡು ಮಹಾರಾಣಿ, ಆರರಂಭಿಸಿ ನಿನಗೆ ಆಗಬೇಕಾದ್ದೇನ್ ಲಂಕೇಶ್ವರಿಗೆ. ಮೂರ್ತಿಗಳು ಮತ್ತೊಬ್ಬರ ಕತೆ ಬಿಡು, ನಿನ್ ಮನಸ್ಸು ದೊಡ್ಡದು ಸಾಕು. ಸ್ವಾರ್ಥ ಸಾಧನೆಗೆ ನಾನು ಬೇಡ್ಬೇಕು ತ್ರಿಮೂರ್ತಿಗಳನ್ನ. ಯಾಕೆಂದ್ರೆ ಯುದ್ಧಕ್ಕೆ ಹೋಗ್ತಾ ಇದ್ದೀಯ, ಯುದ್ಧಕ್ಕೆ ಹೋಗುವಾಗ ನಮ್ಮ ಮನಸ್ಸಲ್ಲಿ ಏನ್ ಅನ್ಸುತ್ತೆ, ಎರಡಲ್ಲೊಂದು ರಿಸಲ್ಟ್ ಬರ್ತಿವತ್ತು, ಪಾಸೋ ಫೇಲೋ. ಅದಕ್ಕೆ ದೇವರನ್ನ ಒಂದು ದೀಪ ಹಚ್ಚಿ, ತುಪ್ಪ ದೀಪ ಹಚ್ಚಿ ಬೇಡ್ಕೊಳ್ಳೋದು, ಗೆಲುವಾಗಿ ಫಸ್ಟ್ ಕ್ಲಾಸ್ ಬರ್ಲಿ ಅಂತ ಹೇಳಿ. ಸ್ವಾರ್ಥ ಸಾಧನೆಗೆ ಮೇಣ್ ರಕ್ಷಿಸಲ್ ನನ್ನ ಮಾಂಗಲ್ಯಮಂ ಕೈಲಾಸ ಸುಸ್ಥಿರಂ ಮಾಂಗಲ್ಯ ಮೇಗಳು ನಿನಗೆ. ನಾನು ನಿನಗೆ ಯಾವತ್ತೂ ಅದು ತಪ್ಪೋದಲ್ಲ. ನಾನಿದ್ದೇನೆ ಕೈಲಾಸಮಂ ನಿನ್ನ ಕೈಯಿಂದ ಅಲುಗಿದಂತೆ, ಕೈಲಾಸದಷ್ಟು ಸ್ಥಿರ ನೀನು. ನಿನ್ನ ಮಾಂಗಲ್ಯ ಅನ್ನುವಾಗ ಸ್ಥಿರವಾದ ಕೈಲಾಸವು ಒಂದ್ಸರಿ ಅಲುಗಾಡ್ತಲ್ವಾ ಅನ್ನುವಾಗ ವಾನರರು ಅಸಾಧಾರಣರಲ್ಲ ಅನ್ನೋ ಧ್ವನಿ ಇದೆ. ಒಲುಗಿತು ಒಲಂ ನಿಶ್ಚಯ. ಆದರೆ ರಾಮನರ್ಧಾಂಗಿಯಂ ನಾನೇ ಕಪ್ಪಂಗೊಟ್ಟು ಪಪ್ಪಿಕೊಳ್ಳುವೆಂ ಕ್ಷಮಾಭಿಕ್ಷಯಂ ಬೇಡಿ. ನಾನು ಮಾಡಿದ ಅಧರ್ಮಕ್ಕಾಗಿ ಮತ್ತೊಮ್ಮೆ ಕೈಲಾಸ ಪರ್ವತವನ್ನು ಎತ್ತಿ ದೃಢತೆಯನ್ನು ನಾನು ಕಳ್ಕೊಂಡಿದ್ದೀನಿ ಅಂತ ನೀನು ನನಗೆ ವ್ಯಂಗ್ಯವಾಗಿ ಚುಟ್ತಾ ಇದ್ದೀಯ ಅಲ್ವಾ. ಇಲ್ಲ, ನಾನು ಇಷ್ಟು ಗಟ್ಟಿ ಇದ್ದೀನಿ ಅಂತ ತೋರಿಸ್ತೇನೆ. ನಾನು ಸೀತೆಯ ಬಳಿಯಲ್ಲಿ ಹೋಗಿ ತಪ್ಪು ಒಪ್ಕೋತೇನೆ, ಕ್ಷಮಾಭಿಕ್ಷೆಯನ್ನು ಬೇಡ್ತೇನೆ. ರಾವಣೇಶ್ವರ ವಿಶ್ವಜಿತ್ ಹೋಗಿ ಒಂದು ಹೆಣ್ಣಂಗ್ಸದ ಅದ್ರಲ್ಲಿ ನಿಂತ್ರು, ನಮಸ್ಕಾರ ಕಣ್ರಿ, ನಾನು ತಪ್ಪು ಮಾಡಿದೆ ಕಣ್ರಿ, ನಿಮ್ ಕಾಲಿಗೆ ಬಿದ್ದೆ ಕಣ್ರಿ, ಕ್ಷಮಿಸ್ರಿ ಕಣ್ರಿ ಅಂತ ಹೇಳಿದ್ರೆ ನನ್ನ ಗಂಡನ ಆ ದೊಡ್ಡದಾದಷ್ಟು ಯಶಸ್ಸಿಗೆ ಅಂತ ಹೇಳಿ ಅವ್ರ ತಕ್ಷಣ ನೀನ್ ಬೇಡ, ನಾನು ಹೋಗಿ ಬೇಡ್ಕೊತೀನಿ ನಿನ್ ಬದಲಾಗಿ. ಇದು ಲೌಕಿಕ. ಇಷ್ಟೊತ್ತು ಮಾತಾಡ್ತು ಲೌಕಿಕ. ದಿವ್ಯ. ಬೇಡ ನಿನಗಾಶ್ರಮಂ ನನಗಿರಲಿ ಆ ಶಿಕ್ಷೆ. ಶಿಕ್ಷೆ ಯಾಕೆ? ಕ್ಷಮೆ ಕೇಳಕ್ಕೆ, ಒಳ್ಳೆ ಕೆಲಸಕ್ಕೆ, ಸೀತೆ ಹತ್ರಕ್ಕೆ ಬೇಡಕ್ಕೆ. ಶಿಕ್ಷೆ ಎಂದರಿಯದಿರ್ ಶಿಕ್ಷೆಯಲ್ತು ತಿತಿಕ್ಷೆ. ಅದ ಹೆಂಗೆ ಜೋಡಿಸ್ತಾರೆ. ತಿತಿಕ್ಷೆ ಅಂದ್ರೆ ಸಹನೆ. ಮೇಣ್ ಇನ್ನೂ ಒಂದು ವೀರ ದೀಕ್ಷೆ. ದೇವಿಯನ್ ಉಯ್ವೊಳಾನೊಡನೆ ಬಂದ ಪೆನ್. ಹಾಗೆ ದೇವಿಯನ್ನು ಒಯ್ಯುವಾಗ ನಾನು ಬರ್ತೀನಿ. ಸೀತೆ ನನ್ನನ್ನು ಗೆಲ್ದಳು
ಅದರಿಂದ ರಾಮನನ್ನ ತಂದು ಕುಡುವೆನಾಥನಂ ಕದನ ಮುಖದೋಳ್ ಗೆಲ್ದು. ನೋಡಿ, ಈ ಹಂತಕ್ಕೆ ಬಂದಾಗ ನಾನು ನಿಮಗೆ ಹಿಂದೆ ಹೇಳಿದ ವಿಮಲ ಸೂರ್ಯನ ನೆನ್ಸ್ಕೊಂಡೆ ಅಂತ ಹೇಳಿ, ಅವನ ರಾಮಾಯಣದಲ್ಲಿ ಹೀಗೆ ಬರ್ತದೆ. ತೀರ್ಮಾನ ಮಾಡಿ ರಾಮನನ್ನ ಶರೀರ ತಂದು ಸೀತೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ಹೋಗಿ ಯುದ್ಧಕ್ಕೆ ಹೋಗ್ತಾನೆ. ಹಾಗೆ ಯುದ್ಧಕ್ಕೆ ಹೋದಾಗ ಅವನ ಮನ್ಸು ಗೊತ್ತಿರೋದ್ರಿಂದ ನಾವು ದೇವರ ರಾವಣ ಗೆಲ್ಲಿ ತನ್ಮೂಲಕ ರಿಸಲ್ಟ್ ರಾಮನು ರಾವಣರು ಇಬ್ಬರು ಗೆದ್ದ ಹಾಗಾಗತ್ತೆ. ಆ ತರಹ ಅಪರೂಪ ಸ್ಥಿತಿಗೆ ತಂದು ಕಡೆಗೆ ತಪ್ಪಿಗೆ ದಂಡನೆ ಆಗ್ಬೇಕಾದ್ರಿಂದ ಲಕ್ಷ್ಮಣನಿಂದ ರಾಮನನ್ನ ಶ್ರೀರಾಮನನ್ನ ವಿಮಲ್ ಸೂರಿ ಕೊಲ್ಸಿದ್ದಾರೆ. ಇಲ್ಲಿ ಕೂಡ ರಾಮ ರಾವಣನನ್ನ ಕೊಂದೇ ಕೊಲ್ತಾನೆ ಹೊರತು ಸಶರೀರ ಹಿಡ್ಕೊಳ್ಳೋಕೆ ರಾವಣನಿಗೆ ಸಾಧ್ಯ ಇಲ್ಲ. ಯಾಕಿಲ್ಲ ಅಂದ್ರೆ ರಾಮ ನರಮನುಷ್ಯನಲ್ಲ. 293 ತೊದಲಾಗದು ಅನಂತಮುಖಿ ಅದು, ನಾವೊಂದು ಮುಖದಲ್ಲಿ ಆಶಿಸಿದರೆ ಬೇರೊಂದು ನಮ್ಮೂಹೆಗಲ್ಲದೆ ಮೊಗದೆ ಕೈಗೂಡಿ ನಡೆಸುವುದು ತನ್ನಿಚ್ಛೆಯಂ. ಆದ್ದರಿಂದ ನಾವು ಮಾತು 1000 ಹೇಳ್ಬೋದು. ರಾಮ ಪ್ರಾಕೃತ ಏನಾಗುತ್ತೋ ಅನ್ನೋ ಮಾತುಗಳಲ್ಲಿ ಯೋಚಿಸುವಾಗ ನಮ್ಮಿಚ್ಛೆ ನಡೆಯುತ್ತೆ ಅನ್ನೋದು ಕೂಡ ಪರಮಾತ್ಮನ ಇಚ್ಛೆಯೇ. ಶಕ್ತಿಯ, ದೇವತೆಯ, ದುರ್ಗಿಯ ಮನಸ್ಸಿನ ಅನಿಸಿಕೆ ಇಲ್ಲದೆ ಹುಲ್ಲು ಕಡ್ಡಿಯು ಭೂಮಿಯಲ್ಲಿ ಹುಲುಗದು. ಆದ್ದರಿಂದ ನಾವು ಎಷ್ಟು ನಿಶ್ಚಯವಾಗಿ ಗಟ್ಟಿ ಮನಸ್ಸಿನಿಂದ ಘೋಷಿಸಿದ್ರು ಕೂಡ ಅದು ಹಿಂದ್ಗಡೆ ಕ್ವಶನ್ ಮಾರ್ಕ್ ಇರ್ತದೆ. ಹಾಗನ್ಬೇಡ, ನೀ ಪತಿವ್ರತಿ ನೀ, ಅದರಿಂದ ನೀನು ಈ ಗೆಲುವನ್ನ ನನಗೆ ತಂದು ಕೊಡೋದಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳಿ ನಿಂಗೆ ರಹಸ್ಯ ಹೇಳ್ತಾ ಇದ್ದೀನಿ. ಕಡೆದಾಗಿ, ನಾನಿವತ್ತು ನನ್ನ ಸೈನ್ಯವನ್ನು ತಗೊಂಡು ಹೋಗೋದಿಲ್ಲ. ನನ್ನ ಒಬ್ಬ ಸೈನಿಕ ರಣರಂಗದಲ್ಲಿ ಸಾಯೋದಕ್ಕೆ ನಾನು ಬಿಡೋದಿಲ್ಲ. ಕಡೆ ಯುದ್ಧ ನಾನು ಉಳಿಬೇಕು, ಇಲ್ಲ ರಾಮನು ಉಳಿಬೇಕು. ಇಲ್ಲ, ನಾನು ಉಳಿಬೇಕು, ರಾಮನೂ ಉಳಿಬೇಕು. ಅವನನ್ನ ಸೆರೆ ಹಿಡಿದು ತರಬೇಕು. ಹಾಗೆ ನೀನು ಒಳಗೆ ಇನ್ನೊಂದ್ಸರಿ ದೇವರಿಗೆ ಪ್ರಾರ್ಥನೆ ಮಾಡಿಕೊ. ನಡೆವೆ ನಮ್ ಕಾಳಗಕ್ಕೆ ಕೊಲ್ಲುವುದಲ್ತು ಎನ್ನ ಗುರಿ, ಸೀತಾ ಶುಭೋದಯಕ್ಕೆ ಗೆಲ್ಲುವುದಲ್ಲದೆ ನನಗೆ ಗುರಿ ಕೊಲ್ಲುವುದಲ್ತು. ಇಷ್ಟು ಹೇಳುವಾಗ ಮುಂದೆ ದೊಡ್ಡದಾದಂತಹ ಯುದ್ಧ ನಡೀತು ಅನ್ನೋದು ಕಲ್ಪಿಸ್ಕೊಳಕ್ಕಾಗಲ್ಲ. ರಾವಣನ ಮನಸ್ಥಿತಿ ಹೀಗಿದ್ರು ಕೂಡ ಸಂದರ್ಭ ಅಷ್ಟಿಂದ ಅವನ್ ಸರಿ ಹಿಡಿಬೇಕಾದ್ರೆ ಯುದ್ಧ ಮಾಡ್ಲೇಬೇಕು. ಯುದ್ಧ ಮಾಡ್ಬೇಕಾದ್ರೆ ಅದು ಕಡ್ಲೆಕಾಯಿ ಸುಲ್ಕೊಂಡು ತಿಂದ ಸುಲಭ ಅಲ್ವಾ. ಹಾಗಾಗಿ ತಾನು ಒಂಟಿಯಾಗಿ ಬಂದಿರೋದ್ರಿಂದ ಇವನ್ನೆಲ್ಲ ಸಾಮರ್ಥ್ಯವನ್ನು ತೋರಿ ಎಲ್ಲ ರಾಕ್ಷಸ ವಾನರನ್ನು ಕಪಿಗಳನ್ನು ಗೆದ್ದು ರಾಮನನ್ನು ಸೆರೆ ಹಿಡಿಬೇಕು ಅಂದ್ರೆ, ಅಯ್ಯೋ ಶಿವ, ಇದೆಷ್ಟು ಕಷ್ಟದ ಕೆಲಸ ಅನ್ನೋದನ್ನ ಮುಂದಿನ ಪುಟಗಳಲ್ಲಿ ನೋಡ್ತಾರೆ. ನಿಜವಾದ ಘನಘೋರವಾದಂತಹ ಯುದ್ಧವನ್ನು ಚಿತ್ರಿಸೋದಕ್ಕೆ ಚಿತ್ರಿಸೋದಕ್ಕೆ ಕವಿಗೂ ಸಾಮರ್ಥ್ಯ ಕಡಿಮೆಯಾಗಿ ಕಡೆಗೆ ಅವನು ಅಡ್ಡದಾರಿ ಹಿಡಿತಾನೆ. ಮಂತ್ರಾಸ್ತ್ರಗಳ ಮೂಲಕ ಯುದ್ಧ ಮಾಡ್ತಾರೆ. ಈ ರಾವಣ ಕತ್ತಲು ಅಸ್ತ್ರವನ್ನ ಪ್ರಯೋಗಿಸಿದರೆ ರಾಮ ಬೆಳಕಿನ ಅಸ್ತ್ರವನ್ನ ಪ್ರಯೋಗಿಸೋದು. ಹೀಗೆ ಯುದ್ಧವನ್ನ ಚಿತ್ರಿಸೋದು ವಾಲ್ಮೀಕಿ ರಾಮಾಯಣದಲ್ಲಿ ವಿಶೇಷವಾಗಿದೆ. ಅದರ ಒಂದು 10% ಇಲ್ಲೂ ತಗೊಂಡಿದ್ದಾನೆ. ಆದ್ರೆ 1% ತಗೊಳ್ಳದೇ ಇರುವ ಕುಮಾರವ್ಯಾಸ ತನ್ನ ಭಾರತದಲ್ಲಿ ಯುದ್ಧವನ್ನ ಅದ್ಭುತವಾಗಿ ಮನಮೆಚ್ಚುವಂತೆ, ಯಾವ ಗೊಂದಲವಿಲ್ಲದಂತೆ ಲೀಲಾಜಾಲವಾಗಿ ತೋರಿಸಿದ್ದಾನೆ. ಹೇಗೆ ಅಂದ್ರೆ, ಯುದ್ಧ ಪರಿಣಾಮದಿಂದ ಯುದ್ಧದ ಹಿರಿಮೆ ಗೊತ್ತಾಗೋ ಹಂಗೆ ಮಾಡ್ತಾನೆ. ಯುದ್ಧವನ್ನ ಬಣ್ಸೋದೇ ಇಲ್ಲ, ಯಾಕೆಂದ್ರೆ ಬಣ್ಸೋಕ್ ಬರೋಲ್ಲ ಅನ್ನೋದು ಕವಿಗೆ ಗೊತ್ತು. ಆ ವಿಫಲತೆಯನ್ನ ಕುವೆಂಪು ಕೂಡ ಅನುಭವಿಸಿದ್ದಾರೆ. ಅದಕ್ಕಾಗಿ ಅನಿವಾರ್ಯವಾಗಿ ಮಂತ್ರಾಸ್ತ್ರಗಳ ಯುದ್ಧವನ್ನ ಮುಂದೆ ನೀವು ನೋಡ್ತೀರಿ. ನಡೆವೆ ನಮ್ಮ ಕಾಳಗಕ್ಕೆ, ಗುರಿ ಕೊಲ್ಲೋದಲ್ಲ. ವೈರಿಗೆ ತಿಳಿಯದಿ ಹೃದಯ ಪರಿವರ್ತನ. ನಾನು ನಿಜವಾಗಿ ಯುದ್ಧಕ್ಕೆ ಬಂದಿ ಅಂತ ಅವ್ರು ತಿಳ್ಕೊತಾನೆ. ಅದರಿಂದ ಅವ್ನು ನಿಜವಾಗಿ ಯುದ್ಧ ಮಾಡ್ಬೇಕು. ನಾನೇನ್ ಮೊದ್ಲೇ ಚೀಟಿ ಕಳಿಸ್ತೀನ, ಸುಳ್ಳೆ ಯುದ್ಧ ಮಾಡ್ತೀನಿ, ನೀನ್ ಕೊಲ್ಲಕ್ ಬಂದಿಲ್ಲ ನಾನು ಅಂತ ಹೇಳ್ತೀನಿ. ನಾನು ಯುದ್ಧವೇ. ವೈರಿಗೆ ತಿಳಿಯದಿ ಹೃದಯ ಪರಿವರ್ತನೆ, ತಿಳಿಯಬಾರದು ಅದೇ ವೀರತೆಗೆ ದೀಕ್ಷೆ. ಯುದ್ಧ ನಿಜವಾಗಿ ನಡಿಬೇಕು. ನನ್ನ ಶೌರ್ಯದಿಂದ
ಹಿಡ್ಕೋಬೇಕು. ಹಿಡ್ಕೋತಾನೆ. ಬ್ರಹ್ಮಾಸ್ತ್ರವನ್ನ ರಾಮ ಪ್ರಯೋಗ ಮಾಡಿದ್ದಾನೆ, ರಾವಣ ಅಸ್ತ್ರವನ್ನು ಹಿಡ್ಕೊಂಡಿದ್ದಾನೆ. ಅಸ್ತ್ರದಲ್ಲಿ ರಾಮ ಅದರಿಂದ ಬ್ರಹ್ಮನ ಜೊತೆಯಲ್ಲಿ ರಾಮನ ಚಿತ್ರವೂ ಇದೆ. ಹಿಡಿದಿದ್ದಾನೆ ರಾಮನನ್ನ. ಸೀದಾ ಮಂಡೋದರಿ ಹತ್ರಕ್ಕೆ ಬರ್ತಾನೆ. ರಾಣಿ ತಗೋ ರಾಮ, ಹೋಗು ಸೀತೆ ಹತ್ತಿರಕ್ಕೆ ಕೊಡು ಅಂತೇಳಿ ಇದೇ ಮಾತು ಮೊದಲಿಗೆ ಹೇಳಿದೆ, ಅಲ್ಲಿಗೆ ಬರ್ತೀನಿ. ಹೀಗೆ ಪ್ರತಿಜ್ಞೆಯನ್ನು ಮಾಡಿ ಯುದ್ಧಕ್ಕೆ ರಾವಣ ಹೊರಡ್ತಾನೆ. ಸೀತೆಯನ್ನ ನೀನು ಸೇವಿಸುತ್ತಿರು, ನಾನು ಯುದ್ಧ ಮಾಡಿ ಮುಗಿದು ಬರೋವರೆಗೆ ಆ ಅಮ್ಮ ಕಣ್ಣೀರು ಹಾಕಬಾರ್ದು, ಅವಳನ್ನು ಆ ರೀತಿ ಪ್ರೀತಿಯಿಂದ ಸೇವೆ ಮಾಡು. ಎಷ್ಟು ಚೆನ್ನಾಗಿದೆ, ಬಂಧುಗಳನ್ನ ಸೇವೆ ಮಾಡುವ ಹಾಗೆ ಸೀತೆಯನ್ನು ಆರೈಕೆ ಮಾಡು ಅಂತ ತನ್ನ ಪತ್ನಿಗೆ ಹೇಳಿ ಯುದ್ಧಕ್ಕೆ ಹೊರಡ್ತಾನೆ. ಉಷಾಗಮನಕ್ಕೆ 320. ಉಷಾ ಬೆಳಗಿನ ಮೊದಲ ಬೆಳಕು. ಉಷಾ ಆಗಮನಕ್ಕೆತ್ತಿದ ಹೊಸಗೆಯ ತೋರಣದಂತೆ. ಕವಿ ಚಾನ್ಸ್ ಸಿಕ್ಕಿದ ಕೂಡಲೇ ಅದೆಷ್ಟು ಚೆನ್ನಾಗಿ ಬಳಸ್ತಾನೆ. ಇಷ್ಟೊತ್ತು ಯುದ್ಧದ ಗೋಳಿನ ಕಥೆ ಹೇಳ್ತಾ ಇರೋರಿಗೆ ತುಳಿತಾ ಇತ್ತು. ಯಾವಾಗ ಸೂರ್ಯೋದಯ ನೋಡ್ತೀನೋ, ಪ್ರಕೃತಿಯನ್ನ ನಾವು ನೋಡ್ತೀನೋ ಅಂತ ನೋಡಿದ್ರು. ಬೆಳಗ್ಗೆ ಹೇಳಬೇಕಾಯ್ತು. ಉಷಾಗಮನಕ್ಕೆತ್ತಿದ ಹೊಸಗೆಯ ತೋರಣದಂತೆ ತ್ರಿಕೂಟಾದ್ರಿ ಶಿಖರವು ಅಂದು ಎಂಟರದೊಳಿದ್ದ ದಶಕಂಠನ ದಿವ್ಯ ದೃಶ್ಯಾವತರಣಮಂ ನೀಡುವ ಹೊತ್ತು ನೋಡಿದನ್, ಮತ್ತೆ ನೋಡಿದನ್. ಅರುಣಯದ ರಕ್ತವರ್ಣದ ಕಿರಣಗಳ ಹೊರಡುವಿಕೆಯನ್ನು ನೋಡಿ ಸಂತೋಷ. ಇದೇ ನಿಂದು ಪಿಂತೆಗಳು ಎನಗೆ ಪೊಳ್ದರೆ ಇಂತು ಸೊಗಸಿತ್ತಿಲ್ಲ, ಸಬುಗು ತನ್ನಾಂತರಾತ್ಮಮಂ ಬೆಳಗುತ್ತಿದೆ. ಈ ಅದ್ಭುತವಾದ ಇವತ್ತಿನ ಈ ಬೆಳಕು ನನ್ನ ಹೃದಯವನ್ನು ಬೆಳಗ್ತಾ ಇದೆ. ಕವಿ ಎರಡರ್ಥವನ್ನು ಇಟ್ಕೊಂಡೆ ಈ ಸಾಲುಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಈ ಸೌಂದರ್ಯವನ್ನು ನೋಡಿ ಸವಿತಾ ಇರೋದು ರಾವಣ. ಅವನು ಯಾವತ್ತೂ ರಾಮನಂಗೆ ಸೌಂದರ್ಯ ನೋಡಿ ಬಂದವನೇ ಅಲ್ಲ, ಇವತ್ತು ಬಂದಿದ್ದಾನೆ ಸಾಯೋ ಮುಂಚೆ. ಇದೇ ನಿಂತು ಪಿಂತೆಗಳು ನನಗೆ ಪೊಳ್ತಾರೆ, ಇಂತು ಪೊಳ್ತಾರೆ ಎಂದು ಹೊತ್ತು ಬೆಳಗು ಸೊಗಸಿತ್ತಿಲ್ಲ, ಸಬುಗು ತನ್ನಂತರಾತ್ಮಮಂ ಬೆಳಗುತ್ತಿದೆ. ಜೇನ್ಮಳೆಯ ಕರೆಯುತ್ತಿದೆ, ಪಾಲ್ಪೊನಲ್ ನಾಳದಿ ಪರಿಸುತ್ತ ಹರಿಯುತ್ತ ಅಮೃತ ತತ್ವಮಂ ಶಾಂತಿಯಂ ವೀರ್ಯಮಂ ಖುಷಿಯಂ ಮನಕ್ಕೆ ಆನಂದಮಂ ತರುತ್ತಿದೆ. ಪೂರ್ವವಾದ ಅನುಭವ ನಮಗಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ನನಗೆ ಶಕ್ತಿಯಂ ತೇಜಮಂ ನೀಡುತ್ತಿದೆ. ನಿಧುವನ ಪದದ ಮಧುರ ಚೈತನ್ಯವನ್ನ, ನಿಧನ ಆಶ್ರಯ, ನಿಧುವನ ಸ್ಥಾನ, ಈ ಎಲ್ಲ ತೇಜಸ್ಸು ಶಕ್ತಿಗಳಿಗೆ ಆಶ್ರಯವನ್ನು, ಸ್ಥಾನವನ್ನ, ಮಧುರ ಚೈತನ್ಯವನ್ನ ಕೊಡ್ತಾ ಇದ್ದೀನಿ. ಹೊರಡ್ತಾನೆ. ಆ ಕಡೆ ರಾಮನು ಕೂಡ ಹಿಂದಿನ ದಿವಸ ಬೃಹತ್ ಸೈನ್ಯ ಬಂದು ಎಲ್ಲ ಸೈನಿಕರು ರಾವಣದೇ ಆಗಿ ಯುದ್ಧ ಮಾಡಿದ್ದನ್ನ, ಅಗಾಧತೆಯನ್ನ ಕಂಡಿದ್ದ ರಾಮ ಇವತ್ತು ಅಂಥದೇ ಒಂದು ಯುದ್ಧ ಆಗುತ್ತೋ ಅನ್ನೋ ಹಾಗೆ ತಾನು ಸಿದ್ಧತೆಯನ್ನು ಮಾಡ್ತಾ, ತನ್ನವರಿಗೂ ಎಚ್ಚರಿಕೆಯನ್ನು ಕೊಡ್ತಾ, ಇಂದಿನ ಯುದ್ಧ ನಾನೇ ನಡೆಸ್ಕೊಂಡು ಹೋಗ್ತೇನೆ, ನನ್ನ ಕಡೆ ಒಬ್ಬನಿಗೂ ಸಹಾಯ ಕೊಡೋದಿಲ್ಲ. ಎಲ್ಲ ಕೋಟಿ ಕೋಟಿ ರಾಕ್ಷಸರು ಒಬ್ಬೊಬ್ಬನೂ ರಾವಣರಾದಾಗ ಬಹುಸಂಖ್ಯಾಕರಾಗಿ ವಾನರರು ಸತ್ತಿರುವಾಗ ಇವತ್ತು ನಾನು ನನ್ನ ಶಕ್ತಿಯನ್ನು ನಿಮಗೆ ಪ್ರದಾನ ಮಾಡಿ ನಿಮ್ಮಿಂದ ಯುದ್ಧ ಮಾಡಿಸುವುದಲ್ತು ನಾನೇ ಕೋಲ್ವನೆ ಬರ್ಪೆನ್. ನೀವೆಲ್ಲ ದೂರದ ನಿನ್ ನೋಡ್ತಾರೆ, ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದ್ರೆ ವೇದಿಕೆಯಲ್ಲಿ ಕೂತ್ಕೊಂಡ ಮೇಲೆ ಸ್ಟೇಡಿಯಂನಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು ಬೆಂಚ್ ಇಟ್ಕೊಂಡು ನೋಡ್ತಿರಲ್ಲ, ಹಾಗೆ ದೃಷ್ಟಿಯಿಂದ ನೀವು ನೋಡ್ತಾ ಇರಿ. ಅದ್ಭುತವಾದ ಯುದ್ಧ ಇವತ್ತು ನಡೀತದೆ. ಇವತ್ತು ರಾವಣ ಉಳಿಬೇಕು, ಇಲ್ಲ ರಾಮ ಉಳಿಬೇಕು. ಇದೇ ಫೈನಲ್ಲು. ಇವತ್ತಿನ ರಿಸಲ್ಟ್ ಇಬ್ಬರಲ್ಲೊಬ್ಬರು ಸಾಯ್ತಾರೆ. ಎಲೆಕ್ಷನ್ ಆಗಿ ರಿಸಲ್ಟ್ ಎಣಿಸುವಾಗ ಯಾರು ಗೆಲ್ತಾರೆ ಅನ್ನೋದು ಕಡೆ ಬ್ಯಾಲೆಟ್ ನೋಡೋರ್ಗೂ ಗೊತ್ತಾಗಿರಲ್ಲ. ಒಬ್ಬ ಹೋಗ್ಬೇಕು, ಒಬ್ಬ ಉಳಿಬೇಕು. ಯಾರು ಉಳಿತಾರೆ, ಯಾರು ಹೋಗ್ತಾರೆ, ಈ ಇಡೀ ಪ್ರಸಂಗದ ಮಾತು ಸಂಚಿಕೆ 8ಕ್ಕೆ ಕವಿ ಕೊಟ್ಟ ಒಂದು ಒಳ್ಳೆಯ ಮಾತು. ರಾವಣನಿಗೂ ಹಾಗೆ ಅನಿಸಿದೆ, ನಾನು ರಾಮನನ್ನು ಗೆಲ್ಲಬಾರದು, ಅವನನ್ನು ತರಬೇಕು, ರಾವಣನನ್ನು ಮುಗಿಸ್ಬೇಕು ಅಂತ ಅವನಿಗೆ. ಅದರಿಂದ 22 ತೀರ್ಮಾನ ಆಗ್ಬೇಕಂತ ಇಬ್ರು ನಿಶ್ಚಯಿಸಿದ್ದಾರೆ. ರಾವಣ ತಾನೋರ್ವನೇ ಕೋಪನೆಂದು ನಿಶ್ಚಯಿಸಿ ಬಂದದ್ದು ಹೇಗೆ ರಾಮನಿಗೆ ರಾಮನಿಗೂ ಗೊತ್ತಾಯ್ತೋ ಗೊತ್ತಿಲ್ಲ.
ಕುವೆಂಪು ಏನಾದ್ರು ಗುಡ್ಡಾಗಿ ಹೋಗಿ ಹಿಡಿದ್ರು ಗೊತ್ತಿಲ್ಲ. ನಾನಿಂದೋರ್ವನೇ ಪೋಪೆಂ ಅಂತ ತಾನೂ ಕೂಡ ತನ್ನ ವಾನರ ನಾಯಕರೆಲ್ಲರಿಗೆ ಘೋಷಣೆ ಮಾಡಿದ್ದಾನೆ. ಯುದ್ಧ ಆರಂಭವಾಯಿತು. ಬಂಗಾರದ ಕಿರಣಗಳನ್ನು ಭೂಮಿಗೆ ಕಳಿಸಿ ಸೂರ್ಯ ಆಶೀರ್ವದಿಸಿ ದಿಗಂತಕ್ಕೆ ಏರಿ ಮೇಲೆ ಬಂದಿದ್ದಾನೆ. ಹಗಲು ಬಂದ ಕೂಡಲೇ ಎರಡೂ ಕಡೆ ಯುದ್ಧಕ್ಕೆ ಸೂರ್ಯವನ್ನ ಊದಿದಂತೆ ಬೆಳಕು ಹರಡಿತು. ಸಮರ ಸಮಿತಿ ಸೂರ್ಯ ಏರಿದನು. ಕನಕ ಶೂಲೋನ್ನತ ಗ್ರಾಸನಕ್ಕೇರಿದನು. ರವಿಯಲ್ತು ಕರ್ಬುರೇಶ್ವರಂ. ಕರ್ಬುರ ರಾಕ್ಷಸ, ಕರ್ಬುರೇಶ್ವರನಾದ ರಾವಣನು ತಾನು ಸಿಂಹಾಸನ ಮೇಲೆ ಹತ್ತಿ ಈಗ ನಾನು ಹೊರಟೆ ಅಂತೇಳಿ ರಾಕ್ಷಸರ ಗುಂಪಿನಿಂದ ಬರ್ತಾ ಇದ್ದಾನೆ. ಆತ್ಮದ ಒಳತೋಟಿಯನ್ನ ಗಟ್ಟಿ ಮಾಡಿಕೊಂಡು, ಒಳತೋಟಿ ಯಾಕೆ ಮಂಡೋದರಿಯ ಜೊತೆನಲ್ಲಿ ಈ ಒಂದು ನಡೀತಲ್ಲ ಅದೆಲ್ಲವನ್ನೂ ಕೂಡ ಕಸಿಬಿಸಿಯನ್ನ ದೂರ ಮಾಡಿ ಈ ಮನಸ್ಸಿನಿಂದ ಹೊರಡ್ತಾನೆ. ಹೇಗೆ? ಲಂಕೆಗೆ ಎನಿತೋ ಹರಣಗಳು ಕೊಳೆಗಳದು ಬಲಿ ಓದುವು. ಎಷ್ಟೋ ಹರಣ, ಪ್ರಾಣದ ತದ್ವಹರಣ, ಎಷ್ಟೋ ಹರಣಗಳು ಹೋಯ್ತು. ಆದರೆ ಈಗ ಹೋಗದು. ನಾನು ಯುದ್ಧಕ್ಕೆ ಹೋದ್ಮೇಲೆ ಒಬ್ಬನೇ ಒಬ್ಬ ರಾಕ್ಷಸ ಸಾಯಬಾರದು. ರಾಮನು ಅದೇ ಮಾತು ಹೇಳಿದ್ದಾನೆ. ಲಂಕಾಧಿಪತಿ ಲಂಕಾದಿ ದೇವಿಯಿಂದ ಆಜ್ಞೆಯಾಗುವುದು ನನಗೆ ಕಳೆದಿರಲ್ ಬಯಸ್ಬೇಡ ಅಂತ ಲಂಕಾಲಕ್ಷ್ಮಿ ಹೇಳಿದ್ದು ಹಿಂದೆ ಬಂದಿದೆ, ಓದಿದ್ದೇನೆ. ಇನ್ನು ಉಳಿದುದು ಓರ್ವನದೇ ಹರಿವಂ. ಹರಿವಂದ ಯುದ್ಧ. ಅದರಿಂದ ಸೈನಿಕರು ಸಾವಾಗದೇ ಇರೋ ಹಾಗೆ ನಾನು ಓರ್ವನೇ ಯುದ್ಧಕ್ಕೆ ಹೋಗುತ್ತೇನೆ. ಸಾಧುವೆನು ಚಮು ಜಗತ್ ಪ್ರಳಯ ಸ್ವರನಾಗಿ. ಚಮು ಜಗತ್ ಬೇರೆ ಕಾವ್ಯಗಳು ನಾನು ಓದಿಲ್ಲ, ಅದಕ್ಕೆ ನನಗೆ ತಿರ್ಲಾಗುತ್ತೆ. ಎಷ್ಟೋ ಕಾವ್ಯಗಳನ್ನು ಓದಿದ್ದೇನೆ, ಸುಮಾರು 600-700 ಹಳಗನ್ನಡ ಕಾವ್ಯಗಳನ್ನು ಓದಿದ್ದೇನೆ. ಕವಿಗಳು ಒಬ್ರು ಆ ಒಳ್ಳೆಯ ಭಾವವನ್ನು ತಗೊಂಡಾಗ ಇನ್ನೊಬ್ರು ಅದನ್ನ ಹೇಳೋದುಂಟು, ತಗೊಳ್ಳೋದುಂಟು. ಆದರೆ ಪದಗಳೇ, ಪದಪುಂಜಗಳೇ ಹೊಸದಾಗಿ ಕಾಣಿಸುವಾಗ ಒಂದು ರೀತಿ ಆಶ್ಚರ್ಯವೂ ಸಂತೋಷವಾಗುತ್ತೆ. ತಮು ಜಗತ್ ಪ್ರಳಯಸ್ತ್ರನಾಗಿ, ಸೈನ್ಯವೇ ಜಗತ್ತು, ಆ ಜಗತ್ತಿಗೆ ಶಿವ ಆಗಿ ಯಾರು? ರಾವಣ. ನೀ ಮಿರಿಂಪೇಕ್ಷಕರವೋಲ್. ಓ ಎಲ್ಲ ರಾಕ್ಷಸರೇ, ನೀವೆಲ್ಲ ದುಡ್ಡು ಟಿಕೆಟ್ ತಗೊಳ್ಳದೆ ಬಂದಿರೋ ಪ್ರೇಕ್ಷಕರಾಗಿ ಬೆಟ್ಟದ ಮೇಲೆ ನಿಂತ್ಕೊಂಡು ನಮ್ಮ ಇವತ್ತಿನ ಯುದ್ಧವನ್ನ ನೋಡಿ. 10 ಜನಕ್ಕೆ ನಾನು ಒಬ್ಬನೇ ಕೋಟಿ ರಾವಣನಾಗಿ ಸ್ಪಂದಿಸುತ್ತೇನೆ, ನಿಮ್ ಸಹಾಯ ಬೇಡ. ನೀ ಮಿರಿಂ ಪ್ರೇಕ್ಷಕರವೋಲ್. ನೋಡು ತಿರಿಮಿ ನೋಡುತ್ತಿರಿ ಈ ಮಧ್ಯಸೊನ್ನೆ. ನೋಡುತ್ತಿರಿ ಈ ದಶಗ್ರೀವ ಕಾಲ ರುದ್ರನ ಯುಗಕ್ಷಯ ರೌದ್ರ ರಣ ನಾಟ್ಯವನ್ನು ನೋಡಿರಿ. ಪ್ರಳಯ ಕಾಲದಲ್ಲಿ ಶಿವ ನಾಟ್ಯ ಮಾಡ್ತಾನೆ. ಯಾಕೆಂದ್ರೆ 10,000 ಜನರನ್ನ ಕಚ ಕೊಲ್ಲುವಾಗ ಕುಣಿದು ಕುಪ್ಪಳಿಸ್ಬೇಕು. ಶಿವನಾದ್ರೇನು ಮತ್ತೊಬ್ಬನಾದ್ರೇನು ಸುಮ್ಮನೆ ಮೌನವಾಗಿ ಕತ್ತಿಯನ್ನು ಹಿಡಿದು ನಿಧಾನ ಗತಿಯಲ್ಲಿ ಹೋಗುತ್ತಾ ತಂದೆ ತಲೆಯನ್ನ ತೆಗೆಯುತ್ತಾ ಅಂತ ಹೇಳಕ್ ಸಾಧ್ಯನ? ತಲೆ ತೆಗಿಬೇಕಾದ್ರೆ ನಿಧಾನಗತಿಯಲ್ಲಿ ಹೋಗೋದೂ ಇಲ್ಲ, ಮೌನವೂ ಇಲ್ಲ, ಅಚಲ ಸ್ಥಿತಿಯೂ ಇಲ್ಲ. ಅದು ರಣಚಂಡಿಯ ಅದ್ಭುತ ಆಗ್ಬೇಕು. ಕೊಲ್ಬೇಕಾದ್ರೆ ರಣನಾಟ್ಯ. ಅದನ್ನ ಇವತ್ತು ನೀವು ನೋಡಿ ನಾನ್ ಮಾಡ್ತೀನಿ. ಹಿಂದೆನ್ನ ರಣಕ್ಕೆ ನನ್ನೊಡನೆ ಪರಿಮಾರವಲ್ಲದೆ ಆಗದು ಯಾರು ಆಳ್ಗಳು ಕೈದು ಪಿಡಿದು. ತೀರ ಹತ್ತಿರದವರು ಹಾಗಾಗಿ ಬಾಣ ಮತ್ತೊಂದು ಸಪ್ಲೈ ಮಾಡೋದಕ್ಕೆ, ಗಾಳಿ ಆಗೋಕ್ಕೆ, ಬೆವರು ವರ್ಷಕ್ಕೆ ಹೊರತು ಕತ್ತಿ ಹಿಡಿದು ಸಹಾಯಕ್ಕೆ ಯಾರೂ ಬರಬಾರದು. ಇವತ್ತು ನೀವು ಈಕ್ಷಿಸಿ ಅಕ್ಷಿ ಕೈವಲ್ಯಮಂ. ಇಂಥ ಪದಗಳಿಗೆ ನಾನು ಹೇಳೋದು, ಎಷ್ಟು ಸುಂದರ ಪದಗಳನ್ನ ಹೆಣಿತಾರೆ ಕವಿ ಅಂತೇಳಿ. ಕವಿಯ ಪ್ರತಿಭೆ ಇರೋದು ಎಲ್ಲಿ ಅಂದ್ರೆ, ತನ್ನ ಭಾವನೆಯನ್ನು ಹೇಳೋದಕ್ಕೆ ಬೇಕಾಗೋ ಪದಗಳನ್ನ ಸಿಕ್ಕದೇ ಇದ್ರೆ ಸೃಷ್ಟಿ ಮಾಡ್ಕೊಂಡಾದ್ರೂ ಹೇಳೋಕ್ ಸಾಧ್ಯವಾಗುವಂತಹದ್ದು. ಒಳ ಮನಸ್ಸಿನ ಭಾವನೆಗಳನ್ನ ಎಲ್ರಿಗೂ ಹೇಳಕ್ ಬರಲ್ಲ. ಸುಮ್ಮನೆ ಕಾಗದ ಬರ್ತೀವಿ, ಅಪ್ಪ ನಾನು ಕ್ಷೇಮ, ನೀನು ಕ್ಷೇಮ, ನನಗೆ ತೊಂದರೆ ಆಗಿದೆ, ನೀವು ಯಾಕೆ ದುಡ್ಡು ಕಳಿಸ್ಲಿಲ್ಲ. ವ್ಯವಹಾರದ ಮಾತುಗಳನ್ನು ಬರೆಯೋದಕ್ಕೆ, ಮಾತಾಡೋದಕ್ಕೆ ಎಲ್ರಿಗೂ ಬರ್ತದೆ. ಆದರೆ ಕಾವ್ಯ ಬರೆಯುವಾಗ ಕೆಲವು ಭಾವನೆಗಳನ್ನು ಹೇಳೋದಕ್ಕೆ ಬೇರೆ ಬೇರೆ ವಿಶಿಷ್ಟ ಪದಗಳು ಬೇಕು. ನೋಡ್ತಾ ಇರಿ, ಈ ದೊಡ್ಡ ಯುದ್ಧವನ್ನ ನೋಡ್ತಾ ಇರಿ. ಬಹುದೊಡ್ಡ
ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅದು 1 ನಿಮಿಷ ಬಿಡ್ದಾಗ ಆಕೆ ಕಡೆ ನೋಡಿದ ಹಾಗೆ ದೃಷ್ಟಿ ಇಟ್ಟು ನೋಡಿ ಏನನ್ನ ಪಕ್ಷಿ ಕೈವಲ್ಯಮಂ, ಪಕ್ಷಿಗೆ ಮೋಕ್ಷವನ್ನ ಜೋಡಿಸಿದ್ದಾನೆ, ರೂಪಕ ಮಾಡಿದ್ದಾನೆ, ಅಭೇದ ಕಲ್ಪನೆ ಮಾಡಿದ್ದಾನೆ. ಪಕ್ಷಿ ಎಂಬ ಮೋಕ್ಷ ಅಂತ ಉಪಮೆ ಮಾಡಲಿಲ್ಲ, ಕ್ಷಿಯೇ ಮೋಕ್ಷವಾಗಿ ನೋಡಿ, ಸಖಿಯಂತೆ ನೀವು ಕಾಣಿ, ಇಂದಿದೆ ಮೊದಲ್ ಇದೇ ಕಡೆ, ಇಂಥ ಯುದ್ಧ ಈ ಜಗತ್ತಲ್ಲಿ ಹಿಂದಿಲ್ಲ ಮುಂದಿಲ್ಲ, ಇದೇ ಮೊದಲು ಇದೇ ಕಡೆ. ಎಲ್ರಿಗೂ ಖುಷಿಯ ಕಂಪನ ಆಯಿತು. ರಾಕ್ಷಸರಿಗೆ ನಾನೀಗ ಸುಮಾರು 47ನೇ ಸಾಲಿನಲ್ಲಿದ್ದೇನೆ. ಲಂಕೆಯೋಳ್ ವಿಕ್ರಮಿಗಳಿಲ್ಲ ಎಂದು ನಾನೊಬ್ಬನೇ ಹೋಗುತ್ತಿರುವುದಲ್ಲ. ನಮ್ಮ ಎಲ್ಲ ಸೈನ್ಯದ ನಾಯಕರುಗಳಿಗೆ ನಾನು ಅವಮಾನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಲ್ಲ. ಏನು ಗೊತ್ತಿಸ್ತಾನೆ, ನಾವೇನು ಯುದ್ಧ ಮಾಡ್ತಿಲ್ವೋ ಅಂತ ಅನ್ಸಿರ್ಬೋದು. ನೀವೆಲ್ಲ ಶೂರರೇ ಹೌದಾದ್ರು ನಾನು ಇವತ್ತು ನಿಮಗೆ ತೊಂದರೆ ಕೊಡಬಾರ್ದಂತ ನಿಶ್ಚಯ ಮಾಡಿರೋದು, ನಿಮಗೆ ಅವಮಾನ ಮಾಡೋದಕ್ಕಲ್ಲ. ಲಂಕೆಯೋಳ್ ವಿಕ್ರಮಿಗಳು ಇಲ್ಲ ಎಂದಲ್ತು, ನೀವು ಮರಣಕ್ಕೆ ಅಂಜುವಿರಿ ಎಂದೂ ಅಲ್ತು. ಮತ್ತೇತಕ್ಕೆ ರಣಕ್ಕೆ ಮನವಿಲ್ಲ ಎಂದಲ್ಲ, ಕ್ಷಾತ್ರ ತೇಜಸ್ ರಂಗಿಣಿ ಜೀವನಂ, ತೇಜಸ್ಸೆಂಬ ರಂಗಿಣಿ ನದಿಯ ರಿಪು ವೀರ್ಯ ವೈಶಾಖ ದಾಹಕಾರಿ ವೈಶಾಖದ ದಾಹ, ಬಿಸಿಲ ಬೇಗ ಇದೆಯಲ್ಲ, ಅದನ್ನ ಮಾಡುವಂತಹ ಯುದ್ಧದ ಕಷ್ಟವನ್ನ ನಿಮ್ಮ ಕೀರ್ತಿಯ ಕಾಮಧೇನುವಿನ ಅಮೃತದಿಂದ ಶಾಂತಿಗೊಳಿಸುತ್ತೀರಿ. ನಾನು ಕೂಡ ಕುಡಿಯುವ ಲೋಭ ಬುದ್ಧಿಯೋಳು ಇದನ್ನು ಬೇಳ್ದೆನು. ಈ ಒಂದು ಅಮೃತವನ್ನು ಪಾನ ಮಾಡುವ ಒಂದು ಸುಬುದ್ಧಿಯಿಂದ ನಾನು ನಿಮ್ಮನ್ನು ಬಿಟ್ಟು ಒಬ್ಬನೇ ಹೋಗ್ತೀನಿ ಅಂತ ಹೇಳಿದೆ. ಬೇಳ್ದನಿಲ್ಲ ನೀ ಕದನದ ಹದನಮಂ, ಕದನದ ಹದನ ಕ್ರಮವನ್ನು ನಾನು ಈ ತರ ಒಬ್ಬನೇ ಹೋಗ್ತೀನಿ ಅಂತ ಹೇಳಿದೆ ಅಂತೇಳಿ ತನ್ನವರಿಗೆ ಸಮಾಧಾನ ಮಾಡಿ ತಾನೊಬ್ಬನೇ ವರ ಶಲಾಕ ರಚಿತ ಪಂಜರ ಪಕ್ಷಿ ತಾನೇಗಳಂ ದಲ್ ಸುರಕ್ಷಿತಮೆಂದು ನೆನೆದು, ಪಂಜರ ಪಕ್ಷಿ ಸುರಕ್ಷಿತ ಸುಕ್ಷೇಮಿ. ಯಾಕೆ? ಚತುರ್ಮುಖ ಬ್ರಹ್ಮನೇ ನನಗಿತ್ತಿಹಂ ವರಮಂ, ಯಾರೂ ನಿನ್ ಮೈ ಮುಟ್ಟಕ್ಕಾಗೋದಿಲ್ಲ ಅಂತೇಳಿ. ಆದ್ರಿಂದ ನೀವೇನ್ ಚಿಂತೆ ಮಾಡೋದು ಬೇಡ. ಹೇಗೋ ಏನೋ ನಾವೆಲ್ಲ ಯಜಮಾನ್ರು ಹೋಗ್ಬೇಕು, ಯಜಮಾನ್ರು ಫಸ್ಟ್ ಹೋಗ್ತಾರೆ ಅಂದ್ರೆ ಚಿಂತೆ ಮಾಡ್ಬೇಡ. ನನಗಿರ್ಬೋದು ಈ ಪಂಜರ ಪಕ್ಷಿಗೆ ವಜ್ರ ಪಂಜರದ ರಕ್ಷೆ, ಚತುರ್ಮುಖ ಬ್ರಹ್ಮನ ಮಂತ್ರಗಳ ವರಗಳ ರಕ್ಷೆ. ಪರಮೇಷ್ಠಿ ಅದು ಬ್ರಹ್ಮನ. ನನಗೆ ಮೆಚ್ಚಿದ ಬೆಚ್ಚುತೆ ತಪಸ್ಸಿಗೆ ವರಬಲವಳೆನ್ನ ಅಜೇಯನಂ ಮಾಡಿದನ್. ದಿವ್ಯ ರಥ ದಿವ್ಯಾಶ್ವ ದಿವ್ಯಧನು ದಿವ್ಯಾಶ್ವ ಎಲ್ಲ ನಂಗೆ ಕೊಟ್ಟಿದ್ದಾನೆ. ದಿವ್ಯಾಸಿ ಕೊಟ್ಟಿದ್ದಾನೆ, ಹಸಿ ನಿರ್ಕತ್ತಿ. ದಿವ್ಯ ಕವಚ ಕೊಟ್ಟಿದ್ದಾನೆ. ದಿವ್ಯ ತೂಣೀರಮಂ, ಅಕ್ಷಯ ಮಂತ್ರಸ್ತರಂಗಳಂ ಬತ್ತಳಿಕೆ ಕೊಟ್ಟಿದ್ದಾನೆ. ಅದು ತುಂಬಾ 2 ಡಜನ್ ಬಾಣಗಳಿದೆ. ಒಂದೊಂದು ಮಂತ್ರದ ಬಾಣಗಳು, ಆಗ್ನೇಯಾಸ್ತ್ರ, ವಾಯುವ್ಯಾಸ್ತ್ರ, ಇಂದ್ರಾಸ್ತ್ರ, ಬ್ರಹ್ಮಾಸ್ತ್ರ, ಶಿವಾಸ್ತ್ರ, ಪಾರ್ವತಿ ಅಸ್ತ್ರ. ಆ ಅಸ್ತ್ರ, ಈ ಅಸ್ತ್ರ ಆ ರಾಮನ ಬತ್ತಳಿಕೆಲ್ಲ ಅಂತದೊಂದು ಅಸ್ತ್ರ ಇದೆ, ಸಂಪಾತಿ ಅಂತ, ರಾವಣನ ಅಣ್ಣ. ಕಡೆ ಗಳಿಗೆವರೆಗೆ ರಾಮನಿಗೆ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತಹ ರೂಪದ ಸೇವಕ ಅವನು ಬಾಣ ರೂಪದಲ್ಲಿ ಬಂದು ರಾಮನ ಬತ್ತಳಿಕೆಯಲ್ಲಿದ್ದಾನೆ. ಈ ಎಲ್ಲ ಮಂತ್ರಾಸ್ತ್ರಗಳಿಗೆ ಸಂಪಾತಿ ಅಸ್ತ್ರ ಉತ್ತರ ಹೇಳುತ್ತೆ ಅನ್ನುವ ಮಾತನ್ನ ನಮಗೆ ಮುಂಚೆನೆ ಕಿವಿಮೂತ ಹೇಳ್ತಾನೆ. ಗರುಡ ಪ್ರೇತ ರೂಪದಲ್ಲಿ ಬಂದು ಏನಾಗ್ತಾ ಇತ್ತು, ಅದೇ ಬ್ರಹ್ಮ ನನಗೆ ವರವನ್ನು ಕೊಟ್ಟ, ನೀವೆಲ್ಲ ಯೋಚನೆ ಮಾಡಿ ನಾನು ಧೈರ್ಯವಾಗಿ ಎದುರಿಸ್ತೇನೆ ಅಂತ ಸಮಾಧಾನ ಮಾಡಕ್ಕೆ ಹೇಳಿದ್ದೆ ಹೊರತು ಆತ್ಮ ಪ್ರಶಂಸೆಗೆ ಅಂತ ತಿಳ್ಕೊಳ್ಳೋದು ಬೇಡ. ಚರು ರಕ್ತ ಬಲಿ ಆಯುಧಾಗಾರದಲ್ಲಿ ಮಾಡಿ ದುರ್ಗೆಯನ್ನು ಅರ್ಚಿಸಿ, ರಾಕ್ಷಸ ಪುರೋಹಿತರು ಆರತಿ ಎತ್ತಿ ಮಂಗಳವಾದ್ಯ ಮೊಳಗಿ ಜಾಗಟೆ ಬಡಿದು ಹೀಗೆ ಮನಪೂರ್ವಕವಾಗಿ ಸರ್ವಶಕ್ತಿ ಸ್ವರೂಪಿಣಿಯಾದ ಗೆಲುವನ್ನು ತನಗೆ ಕೊಡಲು ಸಮರ್ಥಳಾದ ತನ್ನ ಹೃದಯದ ದೇವತೆಯಾದ ದುರ್ಗಿಯನ್ನ ಅರ್ಚಿಸಿ ಯುದ್ಧಕ್ಕೆ ಹೊರಡುತ್ತಿದ್ದಾನೆ. ಆಗ ಪಾರ್ವತಿಯನ್ನ ಮನಪೂರ್ವಕವಾಗಿ ಬೇಡ್ತಾನೆ. ನಿಮ್ಗಾಗ್ಲೇ ಗುಟ್ಟು ಮಾತು ಹೇಳಿದ್ದೇನೆ, ಇವನು ಬಹಳ ಪ್ರಿಯ ದೇವತೆ ಪಾರ್ವತಿ. ಹಾಗೆ ಪಾರ್ವತಿಗೆ ಕೂಡ
ತನಗಿರುವ ಸಾವಿರ ಸಾವಿರ ಈ ಲೋಕ ಶಿಷ್ಯರಲ್ಲಿ ನಂಬರ್ 1 ರಾವಣನಿಗೆ ತುಂಬಾ ವಿಶ್ವಾಸವನ್ನು ಇಟ್ಕೊಂಡಿರೋಳು ಪಾರ್ವತಿ. ಹಾಗೆ ರಾಮನ ಬಗ್ಗೆ ಶಿವ, ಹಾಗೆ ದುರ್ಗೆಯನ್ನ ಪ್ರಾರಂಭ ಮಾಡುವ ಅವನ ಮಾತುಗಳನ್ನ ಓದ್ತೆ ಹೋದರ ಅಪರಾಧ ಆಗುತ್ತೆ. ಹಾಗೆ ಅದನ್ನು ಓದ್ತೇನೆ. ಏ ಸರ್ವಶಕ್ತಿ ಸ್ವರೂಪಿಣಿಯೇ, ಶತ್ರು ಹೃದಯ ರಕ್ತ ಪ್ರಾಣ ಕೈಯಲ್ಲೇ, ಲಂಕೆ ಬಾಳಲ್ಕೆ ವೈರಿ ನಾಶಕ್ಕೆ, ದೈತ್ಯ ನೃಪಚಂದ್ರ ರಾವಣನ ಶ್ರೇಯಕ್ಕೆ, ನರಾಧಮ ಕಪಿ ಪ್ರಾಣ ಅಪಹಾರಕ್ಕೆ, ಹೃದಯದ ಧೈರ್ಯಕ್ಕೆ ಚಿತ್ತ ಸ್ಥೈರ್ಯಕ್ಕೆ, ತೇಜಂಬಾಳ್ಗೆ ನೀನೇ ವೀರ್ಯಂ ಎನ್ನ ತೋಳ್ಗೆ, ಪ್ರಾಣದೋಳ್ ವಲ್ಮೆನಿ ನೀನೇ ಎನ್ನ ಬಾಣಂ, ಬಾಣದ ಬಲ್ಮೆಯೂ ನೀನೆ, ಚಾಪಶಕ್ತಿಯೂ ನೀನೆ, ಕಲಿನಿ ಅಚಲ ಭಕ್ತಿನಿ, ರಣದೊಳ ಆಸಕ್ತಿನಿ, ಕುದುರ ಶಕ್ತಿ ಎಲ್ಲವೂ ನೀನೆ, ನನ್ನೆಲ್ಲ ಸಂಪತ್ತು ನೀನೆ. ಏಳ್ ಕಾಳಿ, ಏಳ್ ಚಂಡಿ, ಏಳ್ ದುರ್ಗೆ ಚಾಮುಂಡಿ ರಣಚಂಡಿ, ಏಳ್ 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 ಎಂದು ಘೋಷಿಸುತ್ತಿರಲು, ವಾದ್ಯಗಳು ಶಬ್ದ ಮಾಡುತ್ತಿರಲು, ಚರುವನ್ನು ಹಾಕಿದ ಅಗ್ನಿ ಪ್ರಜ್ವಲಿಸುತ್ತಿರಲು, ಖಡ್ಗಗಳ ಕಾಂತಿಯಂ ಬೆಳಕು ಬೀರಿರಲು, ಚರು ಹಾಕಿದಾಗ, ತುಪ್ಪ ಹಾಕಿದಾಗ, ಅನ್ನ ಹಾಕಿದಾಗ, ಹೋಮ ಮಾಡಿದಾಗ ಅಗ್ನಿ ದಿವ್ಯ ಪ್ರಭೆಯಿಂದ ಮೇಲಿದ್ದದ್ದು ಅದಕ್ಕೆ ಹೋಲಿಕೆ ಅವನ ಕೈಯ ಕತ್ತಿಯ ಕಾಂತಿ ಅಂತ ಯುದ್ಧ ಕೊಡೋದ್ರಿಂದ ಈ ಭವ್ಯವಾದ ಪೂಜಾ ಸಂದರ್ಭವನ್ನು ಕೂಡ ಕತ್ತಿಯ ಕಾಂತಿಗೆ ಮಿಳಿತಗೊಳಿಸಿ ಅದ್ಭುತವಾದ ಚಿಂತನೆ ಕವಿದು. ಹೀಗೆ ಸಪ್ತಮನೆ ಸಪ್ತ ಸಾಗರ ಚೇತನ ಕೂಗಿ ಕರೆಯುವಂತೆ, ಕುಲಾದ್ರಿ ಕುಲ ಸುಪ್ರಿಯಂ ಸುಪ್ತಿ ಕುಲಾಗ್ರ್ಯ ಸುಪ್ತಿಯಂ ನಿದ್ದೆಯನ್ನ ಏಳಿಸುವಂತೆ, ಬೇಗ ಮೇಳ್ಪೋಗುವಂ ಬರ್ದಿಲ್ಲರ ಬಾಯ್ ಕೇಳಿಸಿದ, ಜಗದ್ಭೀಕರ ಪೃಥ್ವಿಗೆ ಬಾಯ್ ಕೇಳಿಸಿದ ಹೋಲಿಸಿದ, ಪೃಥ್ವಿಗೆ ಎದೆ ತಲ್ಲೆಣಿಸುವಂತೆ, ತೇರೇರುತಿ ಹನದೋ ದಶೋನನಂ, ಕೇಳಿರಿ ಕೇಳಿರಿ, ಹತ್ತಿದ, 1 ಮೆಟ್ಲು ಹತ್ತ, 3 ಮೆಟ್ಲಿತ್ತು, 2 3 ಹತ್ತಿದ, ಕುಳಿತ, ಹೊರಟ ರಾವಣೇಶ್ವರನ ಮುಖ್ಯವಾದ ಯುದ್ಧ ಸಿದ್ಧತೆಯನ್ನ, ಆಗಮನವನ್ನ ಇಷ್ಟೆಲ್ಲ ತುತ್ತೂರಿಯುವುದು ಹೇಳಿದ ಕವಿ ಶ್ರೀರಾಮನಿಗೆ ಏನಾದ್ರೂ ಒಂಚೂರು ಹೇಳ್ತಾನ ನೋಡೋಣ. ಬೇಕಿಲ್ಲ ಅಂತ ಕಾಣುತ್ತೆ, ರಾಮನಿಗೆ ಇಷ್ಟ ಇಲ್ಲ ಅದೆಲ್ಲ. ಆತ್ಮಜನ ತೋಳ್ಗಳಿಗೆ ನೀ ಸ್ಥೈರ್ಯ ಮಾಡು, ನೋಡಿ ಸೇರಿಸಿದ್ದಾನೆ. ತೇರನೇರುತಿಹನದೋ ದಶಾನನಂ, ಆಮೇಲೆ ಲೋಕತ್ರಯಾದ್ಭುತಕ್ಕೆ ರಿಪು ಮಥನ ರಣದೀಕ್ಷಿತಂ ರಾವಣಂ, ದಶರಥಾತ್ಮಜ ತೋಳ್ಗಳಿಗೆ ದೇವಾ ನೀ ಧೈರ್ಯಮಾಗು, ನಾಂ ಧೈರ್ಯಮಾದೆ ಪೆನ್ಯರ್ತೆಗೆ, ಮೂಡಿದ ಆದಿತ್ಯನ ಗಭಸ್ತಿಯ ಪ್ರತಿಫಲಿಸಿ, ಆದಿತ್ಯನ ಗಭಸ್ತಿ ಅಂದ್ರೆ ಕಿರಣಗಳು ಪ್ರತಿಫಲಿಸಿ, ಶಾತ ಕೌಂಭೋಜ್ವಲ ಬೃಹತ್ ಪರ್ವತಂ ಎಸೆದುದು, ಶಾತ ಕೌಂಭ, ಕುಂಭ ಅನ್ನೋದು ಕೌಂಭ ಮಾಡಿದರೆ, ಶಾತ ಕುಂಭ ಅಂದ್ರೆ ಚಿನ್ನ, ಚಿನ್ನದ ಉಜ್ವಲವಾದ ಬೃಹತ್ತಾದ ಪರ್ವತ ರಥ ಸಿದ್ಧವಾಗಿದೆ. ಯಾರು? ರಾವಣ ಹತ್ತಿದಂತಹದ್ದು. ಖಂಡ ಶೈಲಂಗಳಂ ಎಂಬ ಪಂಕ್ತಿ ಧವಳಾಶ್ವತತಿ, ರಾರಾಜಿಸುವ ತೇರೊಗಂಗಳಂ ಸಿಂಗರಿಸಿ, ಉಪಕರಣಗಳಂ ತುಂಬಿ ಸಾಲ್ಗೊಂಡು, ತೇರುಗಳು ಶ್ರೇಣಿಗೊಂಡು ಕಳಸಿ, ಸಲಗಮಂ ಸುತ್ತಿ ಪರಿಪ ಆನೆಗಳಂತೆ, ಈ ತೇರಿನ ಹಿಂದುಗಡೆ ಸಣ್ಣ ತೇರುಗಳು ಬರ್ತಾ ಸಾಲಾಗಿ ಬರುವ, ರಣರಂಗಕ್ಕೆ ಪ್ರವೇಶ ಮಾಡುವ ಶ್ರೀ ರಾವಣೇಶ್ವರನ ವೈಭವದ ಚಿತ್ರ. ನೆತ್ತರೋಕಳಿ ವರ್ಣಗಳ ನೆರಚಿ, ಅವುಗಳನ್ನು ಎರಚಬೇಕು, ರಕ್ತದ ರೋಕಳಿಯನ್ನು ಎರಚಿದ ಹಾಗೆ ಕೆಂಪು ಬಣ್ಣದ ಪುಷ್ಪಗಳು, ಧನುರ್ಬಾಣ ಮಂತ್ರಾಸ್ತ್ರಗಳು, ಶಸ್ತ್ರಗಳು, ಶಕ್ತಿ ತೋತೋಮರ ಪರಿಗ ಇತ್ಯಾದಿ ಇತ್ಯಾದಿ ಆಯುಧಗಳನ್ನು ಪ್ರಯೋಗ ಮಾಡುತ್ತಾ, ಕಾಣಿಸುತ್ತಾ, ಜನರಿಗೆ ರಂಜಿಸುತ್ತಾ ರಣ ರಂಗಕ್ಕೆ ಏರಿ ಬಂದನು ರಾವಣೇಶ್ವರ. ಇನ್ನು ಯುದ್ಧ ಶುರುವಾಗ್ತದೆ. ಯುದ್ಧ ಜೋರಾಗಿ ನಡೀತದೆ, ಘನಘೋರವಾಗಿ ನಡೀತದೆ. ಮತ್ತು ಯುದ್ಧದ ಪರಿಣಾಮ ಕೂಡ ನಾನು ಹೇಳಿದ್ದೇನೆ. ರಾವಣನ ಸೋಲೆ ಹೊರತು ಸಾವೇ ಹೊರತು ಅವನು ಹಿಂದೆಲ್ಲ ಅಂದ್ಕೊಂಡ ಹಾಗೆ ಸೆರೆ ಹಿಡಿದು ತರ್ತೀನಿ ಅನ್ನೋ ಮಾತುಗಳಿಲ್ಲ.
ಅನ್ನೋ ಮಾತಿಗೆ ಇವತ್ತಿಗೆ ನಿಲ್ಲಿಸ್ತಾ ಇದ್ದೇನೆ. ನಾಳೆ ಬಹುಶಃ ರಾವಣ ಸಾಯ್ಬೋದು ಅಂತ ಕಾಣುತ್ತೆ. ರಾವಣ ಸಾಯ್ಬೋದು ಅಂತ ಕಾಣುತ್ತೆ. ನೋಡೋಣ. ಮಂಗಳ ಹೇಳುವುದರ ಮೂಲಕ ಮಾತುಗಳನ್ನು ಮುಗಿಸ್ತೇನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಕಾಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅದನಾಃ ಸದನಾಃ ಸಂತು ಜೀವಂತು ಶರದಾಂ ಶತಾಂ. ಬಂಧುಗಳಿಗೆ ನಮಸ್ಕಾರ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬೇಕು. ನನ್ನ ಕಡೆಯವರೆಗೆ